ನಮಸ್ಕಾರ, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಲಾಸ್ಟ್ ಲೆಸನ್ ಅರ್ಥ ಆಯ್ತಾ? ಲೀನಿಯರ್ ಈಕ್ವೇಷನ್ಸ್ ವಿತ್ 2 ವೇರಿಯೇಬಲ್ಸ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಈಸಿಯೆಸ್ಟ್ ಚಾಪ್ಟ್ರು, ನಿಮಗೆ ಬೇಸಿಕ್ ಜಾಮಿಟ್ರಿ ಇದು ಎಲ್ಲ ಅರ್ಥ ಆಗಂಗೆ ಎಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು ಯೂಕ್ಲಿಡ್ ಜಾಮಿಟ್ರಿ ಅಂತ ಕರಿತೀವಿ. ಇದರಲ್ಲಿ ನೀವೇನೇನು ಕಲಿತೀರಾ ಅಂದರೆ ಅದರದ್ದು ಡೆಫಿನೇಷನ್ಸ್ ಕಲಿತೀರಾ, ಆಮೇಲೆ ಅದರದ್ದು ಆಕ್ಸಿಯಮ್ಸ್ ಕಲಿತೀರಾ, ಪಾಸ್ಟ್ಯುಲೇಟ್ಸ್ ಕಲಿತೀರಾ, ಅದ್ರ ಮೇಲಿರೋ ಪ್ರಾಬ್ಲಮ್ಸ್ನ ಕಲಿತೀರಾ. ಈಸಿಯಾಗಿರುತ್ತೆ. ಇದು ಚಿಕ್ಕ ಚಾಪ್ಟ್ರೆ. ಯೂಕ್ಲಿಡ್ ಡೆಫಿನೇಷನ್ಸು. ಎ ಪಾಯಿಂಟ್ ಈಸ್ ದಟ್ ವಿಚ್ ಹ್ಯಾಸ್ ನೋ ಪಾರ್ಟ್. ಅಂದರೆ ಏನು? ಪಾಯಿಂಟ್ ಈಸ್ ದಟ್ ವಿಚ್ ಹ್ಯಾಸ್ ನೋ ಪಾರ್ಟ್ ಅಂದರೆ ಅದಕ್ಕೆ ಲೆಂತ್ ಇರಲ್ಲ, ಬ್ರೆತ್ ಇರಲ್ಲ, ಥಿಕ್ನೆಸ್ಸು ಇರಲ್ಲ. ಸೊ ಇದು ಈ ಥರ ಆಯಿತಾ. ಎ ಲೈನ್ ಈಸ್ ಬ್ರೆತ್ಲೆಸ್ ಲೆಂತ್. ಲೈನ್ ಅಂದರೆ ಏನು? ಲೈನನ್ನು ನೀವು ಹಿಂಗೆ ಎಳಿತೀರಾ ಅಲ್ವಾ, ಅದಕ್ಕೆ ಲೆಂತ್ ಇದ್ದೇ ಇರುತ್ತೆ ತಾನೆ. 1 ಸೆಂಟಿಮೀಟ್ರು, 2 ಸೆಂಟಿಮೀಟ್ರು, 3 ಸೆಂಟಿಮೀಟ್ರ್ ಸ್ಕೇಲಲ್ಲಿ ಎಲ್ದಾಗ ಎಳಿತೀರ ತಾನೆ. ಸೊ ಅದಕ್ಕೆ ಲೆಂತ್ ಇದೆ, ಆದರೆ ಬ್ರೆತ್ ಇಲ್ಲ. ಆಯಿತಾ. ನೆಕ್ಸ್ಟು, ನೀವು ಲೈನ್ ಎಳ್ದಾಗ ಏನಾಗುತ್ತೆ? ದ ಎಂಡ್ಸ್ ಆಫ್ ಲೈನ್ಸ್ ಆರ್ ಪಾಯಿಂಟ್ಸು. ನೀವು 2 ಪಾಯಿಂಟ್ ಆಗ್ತಿರ ತಾನೆ, ಸ್ಟಾರ್ಟಿಂಗ್ 0ಇಂದ ಹಿಂಗೆ ಎಳಿತೀರ ತಾನೆ, 1 ಸೆಂಟಿಮೀಟ್ರ್, 2 ಸೆಂಟಿಮೀಟ್ರ್, 3 ಸೆಂಟಿಮೀಟ್ರ್. ಸೊ ಅದಕ್ಕೆ 2 ಸ್ಟಾರ್ಟಿಂಗ್ ಪಾಯಿಂಟು ಇರುತ್ತೆ, ಎಂಡಿಂಗ್ ಪಾಯಿಂಟು. ಸೊ ಅದನ್ನೇನಂತ ಕರಿತೀವಿ? ಪಾಯಿಂಟ್ಸ್ ಅಂತ ಕರಿತೀನಿ. ಎ ಸ್ಟ್ರೈಟ್ ಲೈನ್ ಇಸ್ ಎ ಲೈನ್ ವಿಚ್ ಲೈಸ್ ಈವನ್ಲಿ ವಿತ್ ದ ಪಾಯಿಂಟ್ಸ್ ಆನ್ ಇಟ್ ಸೆಲ್ಫ್. ಅಂದರೆ ಇವಾಗ ಒಂದು ಸ್ಟ್ರೈಟ್ ಲೈನ್ ನೀವು ಎಳ್ದಿದ್ದೀರಾ, ಲೈನ್ ಎಳಿತೀರಲ್ಲ ಸ್ಕೇಲಲ್ಲಿ, ಅಲ್ಲಿ ಪಾಯಿಂಟ್ಸ್ ಇದ್ದೇ ಇರುತ್ತೆ ತಾನೆ. ಒಂದೊಂದೇ ಪಾಯಿಂಟ್ ಹಾಕೊಂಡು ಹೋಗ್ತೀರಾ. ಆ ಮಧ್ಯದಲ್ಲಿ ಲೈನ್ ಒಳಗಡೆ ಪಾಯಿಂಟ್ಸ್ ಇದ್ದೇ ಇರುತ್ತೆ ತಾನೆ. ಪಾಯಿಂಟ್ ಹಾಕೊಂಡು ಹೋದ್ರೂ ಸ್ಟ್ರೈಟಾಗಿ ಎಳೆದ್ರೆ ಇದ್ದೇ ಇರುತ್ತೆ ತಾನೆ. ಸೊ ಅದನ್ನು ಸ್ಟ್ರೈಟ್ ಲೈನ್ ಅಂತ ಕರಿತೀವಿ. ನಿಮ್ಗೆ ಗೊತ್ತು ಸ್ಟ್ರೈಟ್ ಲೈನ್ ಅಂದರೆ ಈ ಥರ ಇರುತ್ತೆ ಅಂತ. ಅದರಲ್ಲೇ ಪಾಯಿಂಟ್ಸು ಇರುತ್ತೆ, ನೀವು ಪಾಯಿಂಟ್ಸ್ನ ಮಾಡ್ಬೋದು. ಇವಾಗ ಸರ್ಫೇಸ್ ಅಂದರೆ ಏನು? ಎ ಸರ್ಫೇಸ್ ವಿಚ್ ಹ್ಯಾಸ್ ಲೆಂತ್ ಆ್ಯಂಡ್ ಬ್ರೆತ್ ಓನ್ಲಿ. ಸರ್ಫೇಸ್ ಅಂದರೆ ನಿಮ್ಮ ರಬ್ಬರ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ಏನಾದರೂ ಇದು ಶಾರ್ಪ್ನರು, ಟೇಬಲ್ಲು ಏನಾದರೂ ಇರಲಿ, ಅದು ನೋಡಿ ನೀವು ಸರ್ಫೇಸ್ ಥರ ನೋಡಬೇಕು, ಅಬ್ಸರ್ವ್ ಮಾಡಬೇಕು. ಅದರಲ್ಲಿ ಲೆಂತ್ ಇರುತ್ತೆ, ಆಮೇಲೆ ಬ್ರೆತ್ ಇರುತ್ತೆ. ಕರೆಕ್ಟು ತಾನೆ? ಹಾಂ. ನೆಕ್ಸ್ಟು, ಎಡ್ಜಸ್ ಆಫ್ ದ ಸರ್ಫೇಸ್ ಆರ್ ಹ್ಯಾವ್ ಲೈನ್ಸ್. ಕರೆಕ್ಟು ತಾನೆ? ಎಡ್ಜಸ್ಸು ಆಫ್ ದ ಸರ್ಫೇಸ್ ಆರ್ ಲೈನ್ಸ್ ಅಂತ ತಾನೆ. ಲೈನ್ಸ್ ಥರ ಇರುತ್ತೆ ತಾನೆ. ಇಲ್ಲೊಂದು ಲೈನು, ಎಡ್ಜಸ್ ಅಂದರೆ ಇದು. ಸೊ ಅದು ಏನಂತ ಕರಿತೀವಿ? ಲೈನ್ಸ್ ತಾನೆ. ಈ ಕಡೆಯಿಂದ ಇದೊಂದು ಲೈನ್ಸ್ ತಾನೆ. ಎ ಪ್ಲೇನ್ ಸರ್ಫೇಸ್ ಇಸ್ ಎ ಸರ್ಫೇಸ್ ವಿಚ್ ಲೈಸ್ ಈವನ್ಲಿ ವಿತ್ ಸ್ಟ್ರೈಟ್ ಲೈನ್ಸ್ ಆನ್ ಇಟ್ ಸೆಲ್ಫ್. ಅಂದರೆ ಇವಾಗ ಒಂದು ಪ್ಲೇನ್ ಸರ್ಫೇಸ್ ಇರುತ್ತೆ, ಅದಕ್ಕೆ ಲೈಸ್ ಅಂದರೆ ಇವಾಗ ಪ್ಲೇನ್ ಸರ್ಫೇಸ್ ಇದ್ದಾಗ ಸ್ಟ್ರೈಟ್ ಲೈನ್ಸ್ ಇರುತ್ತೆ ತಾನೆ. ಅದರಲ್ಲೇ ನೋಡಿ, ಇಲ್ಲೊಂದಿದೆ ಸ್ಟ್ರೈಟ್ ಲೈನು, ಇಲ್ಲೊಂದಿದೆ ಸ್ಟ್ರೈಟ್ ಲೈನು, ಇಲ್ಲೊಂದಿದೆ ಸ್ಟ್ರೈಟ್ ಲೈನು, ಇಲ್ಲೊಂದಿದೆ. ಸೊ ಏನು ಅರ್ಥ ಆಯಿತು? ಸೊ ಸ್ಟ್ರೈಟ್ ಲೈನ್ಸ್ ಇದ್ದೇ ಇರುತ್ತೆ ಅಂತ ಸರ್ಫೇಸಲ್ಲಿ, ಪ್ಲೇನ್ ಸರ್ಫೇಸಲ್ಲಿ. ಅರ್ಥ ಆಯ್ತಲ್ಲ? ಹಾಂ, ಈಸಿ ಆಗಿದೆಯಾ? ಇವಾಗ ಯೂಕ್ಲಿಡ್ಸ್ ಆಕ್ಸಿಯಮ್ಸ್ಗೆ ಹೋಗೋಣ. ಆಕ್ಸಿಯಮ್ಸ್ ಆರ್ ದ ಯೂನಿವರ್ಸಲ್ ಟ್ರೂತ್ಸ್ ಇನ್ ಆಲ್ ಮ್ಯಾಥಮೆಟಿಕ್ಸ್ ಅಂತ ನಿಮಗೆ ಗೊತ್ತು. ಸೊ ಯೂನಿವರ್ಸಲ್ ಟ್ರೂತ್ಸ್ ಆಕ್ಸಿಯಮ್ಸ್ ಅಂದರೆ ಅದು ಎಲ್ಲಿ ಯೂಸ್ ಮಾಡ್ತೀವಿ? ಆಲ್ ಬ್ರಾಂಚಸ್ ಆಫ್ ಮ್ಯಾಥ್ಸಲ್ಲಿ ಯೂಸ್ ಮಾಡ್ತೀವಿ. ಆಮೇಲೆ ಏನು? ಅದೊಂದು ಜನರಲ್ ಸ್ಟೇಟ್ಮೆಂಟು. ಆಯಿತಾ. ಇನ್ನೊಂದು ಏನಂದರೆ, ಇವಾಗ ಇದೆಲ್ಲ ಪಾಯಿಂಟ್ಸು ಇಂಪಾರ್ಟೆಂಟು, ನೀವು ಅದನ್ನು ನೋಟ್ ಮಾಡ್ಕೋಬೇಕು. ಆಯಿತಾ. ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಅಂದರೆ ಏನರ್ಥ? ಇವಾಗ ನನ್ನ ಹೈಟು, ಮಹೇಶನ ಹೈಟು 5.5 ಫೀಟು, ಸುರೇಶನ ಹೈಟ್ ಬಂದು 5.5 ಫೀಟು. ಸೊ ಏನಾಯಿತು? ಈಕ್ವಲ್ ತಾನೆ. ಸೊ ಈಕ್ವಲ್ಲು, ಥಿಂಗ್ಸ್ ಈಕ್ವಲ್ ತಾನೆ. ಸೊ ಇಫ್ ಈಕ್ವಲ್ಸ್ ಆರ್ ಆ್ಯಡೆಡ್ ಟು ಈಕ್ವಲ್ಸ್ ದ ಹೋಲ್ಸ್ ಆರ್ ಈಕ್ವಲ್. ಅಂದರೆ ಇವಾಗ ಮಹೇಶನ ಹತ್ರ 100 ರೂಪಾಯಿ ಇದೆ, ಸುರೇಶನ ಹತ್ರ 100 ರೂಪಾಯಿ ಇದೆ, 50 ರೂಪಾಯಿ ಕೊಡ್ತಾರೆ. 50 ರೂಪಾಯಿ ಸುರೇಶನ ಹತ್ರ ಕೊಡ್ತಾರೆ, ನನ್ನ ಹತ್ರನೂ 50 ರೂಪಾಯಿ ಕೊಡ್ತಾರೆ. ಎಷ್ಟಾಯಿತು? 150 ರೂಪಾಯಿ ಆಯಿತು. ಸೊ ಇನ್ನೊಂದು ನೆಕ್ಸ್ಟು, ಇಫ್ ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಫ್ರಮ್ ಈಕ್ವಲ್ಸು ದೆನ್ ದ ರಿಮೈಂಡರ್ಸ್ ಆರ್ ಈಕ್ವಲ್. ಅಂದರೆ ಏನರ್ಥ? ಇವಾಗ ಮಹೇಶನ ಹತ್ರ 50 ರೂಪಾಯಿ ಇದೆ, ಸುರೇಶನ ಹತ್ರನೂ 50 ರೂಪಾಯಿ ಇದೆ. ಸೊ ಇವಾಗ 20 ರೂಪಾಯಿ ಯಾರೋ ಕೇಳ್ತಾ ಇದ್ದಾರೆ. ಸೊ ಇವಾಗ 20 ರೂಪಾಯಿ ನಾನು ಕೊಡ್ತೀನಿ, ಸುರೇಶನ್ನು ಕೊಡ್ತಾನೆ. ಎಷ್ಟಾಯಿತು? 20 ರೂಪಾಯಿ ಮೈನಸ್ ಆದರೆ 50 ರೂಪಾಯಿಯಲ್ಲಿ 30 ರೂಪಾಯಿ ಉಳಿತು. ಸೊ 30 ರೂಪಾಯಿ. ಆ ಥರ. ಅರ್ಥ ಆಯ್ತಾ? ಥಿಂಗ್ಸ್ ವಿಚ್ ಕೋ ಇನ್ಸೈಡ್ ವಿತ್ ಒನ್ ಅನದರ್ ಆರ್ ಈಕ್ವಲ್ ಟು ಒನ್ ಅನದರ್. ಸೊ ಇದರಲ್ಲಿ ಏನು ಅರ್ಥ ಅಂದರೆ, ಇವಾಗ ಕಾಯಿನ್ನು ಫ್ಲಿಪ್ ಆದಾಗ ಏನಾಗುತ್ತೆ? ಎಕ್ಸಾಕ್ಟ್ ಸೈಜ್ ಇರುತ್ತಲ್ವಾ. ಸೊ ಏನು, 2 ಕಾಯಿನ್ನು ಇಟ್ಟಾಗ ಹಿಂಗೆ ಮಾಡಿದಾಗ ಏನಾಯಿತು? ಕೋಇನ್ಸೈಡ್ ಮಾಡಿದಾಗ 2 ಕಾಯಿನ್ ತೊಗೊಂಡು ಹಿಂಗಿಟ್ಟಾಗ 2 ಕಾಯಿನ್ ಮೇಲೆ ಹಿಂಗಿಟ್ಟಾಗ ಏನಾಗುತ್ತೆ? ಸೊ 2 ಕಾಯಿನ್ ಮೇಲೆ ಇಟ್ಟಾಗ ಏನಾಗುತ್ತೆ ಹೇಳಿ? ಈಕ್ವಲ್ ಆಗುತ್ತೆ ತಾನೆ. ಒಂದು ಕಾಯಿನ್ ಇದೆ 1 ರೂಪಾಯಿ, ಇನ್ನೊಂದು 1 ರೂಪಾಯಿ ಇದೆ, ಅದ್ರ ಮೇಲೆ ಇಟ್ಟಾಗ ಹೆಂಗೆ ಕಾಣುತ್ತೆ? ಒಂದೇ ಥರ ತಾನೆ ಕಾಣೋದು. ಸೊ ಅದು ಈಕ್ವಲ್ ಆಗಿದೆ ಅಂತ
ದ ಹೋಲ್ ಈಸ್ ಗ್ರೇಟರ್ ದ್ಯಾನ್ ದ ಪಾರ್ಟ್. ಸೊ ಇದೇನರ್ಥ ಹೋಲ್ ಈಸ್ ಗ್ರೇಟರ್ ದ್ಯಾನ್ ದ ಪಾರ್ಟ್ ಅಂದರೆ, ಇವಾಗ ನೀವು ಕೇಕ್ ತೊಗೊಂಡ್ರಿ, ಕೇಕ್ ಅಂದರೆ ನೀವು ನೋಡಿದ್ದೀರಾ, ದೊಡ್ಡ ಸರ್ಕಲ್ ಕೇಕು, ಸ್ಕ್ವೇರ್ ಕೇಕ್ ಆ ಥರ ನೋಡಿರ್ತೀರ. ಸರ್ಕಲ್ ಕೇಕು, ಸೊ ಸರ್ಕಲ್ ಕೇಕಲ್ಲಿ ಪಾರ್ಟ್ ಅಂದರೆ ಒಂದು ಸ್ಲೈಸು, ಪೀಸ್ ಆಫ್ ದ ಕೇಕು. ಆ ಹೋಲ್ ಅಂದರೆ ಯಾವುದು, ದೊಡ್ಡ ಕೇಕು, ಪೀಸ್ ಅಂದರೆ ಚಿಕ್ಕ ಪೀಸ್. ಸೊ ಏನರ್ಥ ಅದೇನೆ. ಥಿಂಗ್ಸ್ ವಿಚ್ ಆರ್ ಡಬಲ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಇವಾಗ ನಂದು ಎಷ್ಟು ಅಂದರೆ ಟು ಇಂಟು 5 ಎಷ್ಟು ಬಂತು, 2 ಇಂಟು 5 ಎಷ್ಟು 10. ಸೊ ಅವನದು ಎಷ್ಟು, ಸುರೇಶಂದು 2 ಇಂಟು 5 ಎಷ್ಟು 10. ಸೊ ಏನಾಯಿತು, ಡಬಲ್ ಆಯಿತು ತಾನೇ, ಡಬಲ್ ಆಯಿತು, ಕರೆಕ್ಟು ಅಲ್ವಾ. ಥಿಂಗ್ಸ್ ವಿಚ್ ಆರ್ ಹಾಫ್ಸ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಅಂದರೆ ಇವಾಗ 8ದ ಹಾಫ್ ಎಷ್ಟು, ನನಗೆ 8ದ ಹಾಫ್ ಕೊಟ್ಟಿದ್ದಾನಪ್ಪ, ಎಷ್ಟು 8ದ ಹಾಫು 4, ನನ್ನ ಹತ್ರ 4 ಇದೆ. ಸೊ ಅವನ ಹತ್ರನೂ ಸುರೇಶನ ಹತ್ರನೂ 4 ಇದೆ. ಸೊ ಇವಾಗ ಪಾಸ್ಟುಲೇಟ್ಸ್ ಅಂದರೆ ಏನು, ಪಾಸ್ಟುಲೇಟ್ಸ್ ಯಾವ ಬ್ರಾಂಚಲ್ಲಿ ಯೂಸ್ ಮಾಡ್ತೀವಿ, ಬರೀ ಜಾಮಿಟ್ರಿಯಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಆಮೇಲೆ ಅದು ಬಂದ್ಬಿಟ್ಟು ಒಂದು ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ಸ್ ಥರ, ಅರ್ಥ ಆಯ್ತಾ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಪಾಸ್ಟುಲೇಟ್ ಅಂತ ಕರಿತೀವಿ. ಎ ಸ್ಟ್ರೈಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಅಂದರೆ ಏನರ್ಥ, ಒಂದು ಲೈನನ್ನು ನಾವು ಒಂದು ಪಾಯಿಂಟಿಂದ ಅನದರ್ ಪಾಯಿಂಟ್ ತನಕ ಡ್ರಾ ಮಾಡ್ತೀವಿ ಅಂತ ಅರ್ಥ. ಒಂದು ಲೈನನ್ನು ನೀವು ಸ್ಕೇಲ್ ತೊಗೊಳ್ಳಿ, ಅದ್ರ ಕೆಳಗಡೆಯಿಂದ ಒಂದು ಲೈನ್ ಎಳೆದಾಗ ಏನಾಗುತ್ತೆ, ಎಷ್ಟು ಲೈನ್ ಎಳಿತೀರಾ, ಒಂದು ಪಾಯಿಂಟಿಂದ ತಾನೇ ಇನ್ನೊಂದು ಪಾಯಿಂಟ್ಗೆ ಎಳೆಯೋದು, ಅದೇ ಅರ್ಥ ಆಯ್ತಾ. ನೆಕ್ಸ್ಟು ಗಿವನ್ ಇಲ್ಲಿ ಆಕ್ಸಿಯಮ್ಮು 5.1 ಇದು ಥಿಯರಮ್ ಥರ ಇದು, ಆಯಿತಾ. ನಿಮಗೆ ಇದು ಬರ್ಬೋದು ಕ್ವಶನ್ನು, ಗಿವನ್ 2 ಡಿಸ್ಟೆಂಟ್ ಪಾಯಿಂಟ್ಸು ದೇರ್ ಈಸ್ ಎ ಯೂನಿಕ್ ಲೈನ್ ದಟ್ ಪಾಸಸ್ ಥ್ರೂ ದೆಮ್. ಸೊ ಇಲ್ಲಿ 2 ಡಿಸ್ಟಿಂಕ್ಟ್ ಪಾಯಿಂಟ್ ಕೊಟ್ಟಿದ್ದಾನೆ ನೋಡಿ, ಓನ್ಲಿ ಒನ್ ಲೈನ್ ಪಾಸಸ್ ಥ್ರೂ ಎ ಆ್ಯಂಡ್ ಬಿ, ಲೈನ್ AB. ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, 2 ಡಿಸ್ಟೆಂಟ್ ಪಾಯಿಂಟ್ಸು ದೇರ್ ಈಸ್ ಎ ಯೂನಿಕ್ ಲೈನ್ ದಟ್ ಪಾಸಸ್ ಥ್ರೂ ದೆಮ್ ಅಂದರೆ ಏನರ್ಥ, ಎ ಮತ್ತು ಬಿ ಮತ್ತು ಒಂದು ಲೈನು, 2 ಡಿಸ್ಟಿಂಕ್ಟ್ ಪಾಯಿಂಟ್ಸು ಎ ಮತ್ತು ಬಿ, ಅದಕ್ಕೆ ಒಂದು ಲೈನು, ಯೂನಿಕ್ ಲೈನು, ಪಾಸಸ್ ಥ್ರೂ ದೆಮ್. ಸೊ ಏನಾಗುತ್ತೆ, ಪಾಸಸ್ ಥ್ರೂ ದೆಮ್ ಅಂದರೆ ಏನು, ಒಂದೇ ಲೈನ್ ಪಾಸ್ ಆದರೆ ಏನಾಗುತ್ತೆ, ಈ ಥರ ಬರ್ಬೋದಲ್ವ ಇನ್ಫೈನೈಟಾಗೆ. ಆ ಪಾಯಿಂಟಲ್ಲಿ ಯಾವ ಲೈನ್ ಬೇಕಾದರೂ ಪಾಸ್ ಆಗ್ಬೋದಲ್ವಾ, ಹಿಂಗೆ ಪಾಸ್ ಆಗ್ಬೋದಲ್ವಾ. ಎ ಪಾಯಿಂಟು ಬಿ ಪಾಯಿಂಟಲ್ಲೂ ಬರಿಬೋದಲ್ವಾ, ಹಿಂಗೆ ಅರ್ಥ ಆಯ್ತಾ. ಲೈನ್ AB ಅಲ್ಲಿ ಎಷ್ಟು ಡಿಸ್ಟಿಂಕ್ಟ್ ಆ ಪಾಯಿಂಟ್ಸಲ್ಲಿ ಎಷ್ಟು ಬೇಕಾದರೂ ಲೈನ್ ಬರಿಬೋದಲ್ವಾ, ಎ ಪಾಯಿಂಟಲ್ಲೂ ಬರಿಬೋದು, ಬಿ ಪಾಯಿಂಟಲ್ಲೂ ಬರಿಬೋದು. ಆ AB ಲೈನಲ್ಲಿ ಎ ಪಾಯಿಂಟಲ್ಲಿ ಎಷ್ಟು ಬೇಕಾದರೂ ಲೈನ್ ಹೋಗ್ಬೋದು, ಬಿ ಪಾಯಿಂಟಲ್ಲಿ ಎಷ್ಟು ಬೇಕಾದರೂ ಲೈನ್ ಹೋಗ್ಬೋದು, ಆ ಥರ ಅರ್ಥ. ನೆಕ್ಸ್ಟು ಎ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇಂಡೆಫಿನೈಟ್ಲಿ. ಅಂದರೆ ಇದೇನು ಅರ್ಥ ಅಂದರೆ, ಎ ಮತ್ತು ಬಿನ ನೀವು ಬರಿತೀರಪ್ಪ ಸ್ಕೇಲಲ್ಲಿ, ಎ ಮತ್ತು ಬಿನ ಬರೆದಿದ್ದೀನಿ ಸ್ಕೇಲಲ್ಲಿ ಹೇಳ್ದು. ಆಮೇಲೆ ಅಲ್ಲಿಂದ ಲೈನ್ನ ನೀವು ಎಕ್ಸ್ಟೆಂಡ್ ಮಾಡ್ಬೋದಲ್ಲ, ಸ್ಕೇಲ್ ತೊಗೊಂಡು ಎಷ್ಟು ಬೇಕಾದರೂ ಹೋಗ್ಬೋದಲ್ವ, ಬಿ ಇಂದನೂ ಹೋಗ್ಬೋದು, ಎ ಇಂದನೂ ಹೋಗ್ಬೋದು, ಇಂಡೆಫಿನೆಟ್ಟು. ಅದಕ್ಕೇನು ಇದಿಲ್ಲ ಅಂದರೆ ನಿಮ್ಗೇನು ಸ್ಪೆಸಿಫಿಕೇಷನ್ ಇಲ್ಲ, ಎಷ್ಟು ಬೇಕಾದರೂ ಹೇಳ್ಕೊಂಡು ಹೋಗ್ಬೋದು, ಬೋರ್ಡಿಂದ ಆಚೆನೂ ಹೋಗ್ಬೋದು, ಆ ಥರ. ನೆಕ್ಸ್ಟು ಎ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಆ್ಯಂಡ್ ಎನಿ ರೇಡಿಯಸ್ಸು. ಅಂದರೆ ಸರ್ಕಲ್ ನೀವು ಬರೀತೀರಾ ಅಲ್ವಾ, ಯಾವ ರೇಡಿಯಸ್ ಬೇಕಾದ್ರೆ ನೀವು ಕಾಂಪಾಸ್ ನೋಡಿ, ಯಾವುದಾದ್ರೂ ನಿಮಗೆ ಯಾವುದು 1 ಸೆಂಟಿಮೀಟ್ರಾ, 2 ಸೆಂಟಿಮೀಟ್ರಾ, 3 ಸೆಂಟಿಮೀಟ್ರಾ, 4 ಆ ಥರ ಯಾವುದ್ರಲ್ಲಾದರೂ ಬರಿಬೋದು. ಯಾವ ಪಾಯಿಂಟ್ ಇಲ್ಲಾದರೂ ಇಟ್ಕೋಬೋದು, ಬುಕ್ಕಲ್ಲಿ ಎಲ್ಲಿ ಬೇಕಾದರೂ ಬರಿಬೋದು ಸರ್ಕಲ್ಲು ವಿತ್ ಎನಿ ಸೆಂಟರು, ಅರ್ಥ ಆಯ್ತಾ, ಯಾವುದಾದ್ರೂ ಸೆಂಟರು. ಸೊ ಆಲ್ ರೈಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ರೈಟ್ ಆ್ಯಂಗಲ್ಸ್ ಅಂದರೆ ನಿಮಗೆ ಗೊತ್ತಿದೆ, ರೈಟ್ ಆ್ಯಂಗಲ್ಸ್ ಅಂದರೆ 90 ಡಿಗ್ರಿ ಇರುತ್ತೆ, 90 ಡಿಗ್ರಿ ಆರ್ ಈಕ್ವಲ್ ಟು ಒನ್ ಅನದರು. ಆಲ್ ರೈಟ್ ಆ್ಯಂಗಲ್ಸ್ ಅಂದರೆ ಹೆಂಗಿರುತ್ತೆ ಹೇಳಿ, ಈ ಥರ ಇರುತ್ತೆ. ನೀವು ಟ್ರಯಾಂಗಲ್ಸಲ್ಲಿ ಕಲಿತೀರಾ ಇದನ್ನು, ಆಲ್ ರೈಟ್ ಆ್ಯಂಗಲ್ಸ್ನ. ರೈಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಸೊ ನೆಕ್ಸ್ಟು ಇಫ್ ಸ್ಟ್ರೈಟ್ ಲೈನ್ ಫಾಲಿಂಗ್ ಆನ್ 2 ಸ್ಟ್ರೈಟ್ ಲೈನ್ಸ್ ಮೇಕ್ಸ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಲೆಸ್ ದ್ಯಾನ್ 2 ರೈಟ್ ಆ್ಯಂಗಲ್ಸ್ ದೆನ್ 2 ಲೈನ್ಸ್ ಮೀಟ್ ಆನ್ ದಟ್ ಸೈಡ್ ವೆನ್ ಎಕ್ಸ್ಟೆಂಡೆಡ್. ಏನು ಅರ್ಥ ಇದು ಅಂದರೆ, ಸ್ಟ್ರೈಟ್ ಲೈನ್ ಇದೆ, ಸ್ಟ್ರೈಟ್ ಲೈನ್ ಅಂದರೆ ಇದು ಆಯಿತಾ. ಫಾಲಿಂಗ್ ಆನ್ 2 ಸ್ಟ್ರೈಟ್ ಲೈನ್ಸು, 2 ಸ್ಟ್ರೈಟ್ ಲೈನ್ಸ್ ಅಂದರೆ ಯಾವುದು, ಇದೊಂದು AB ಮತ್ತು CD 2 ಸ್ಟ್ರೈಟ್ ಲೈನ್ಸು, ಅದು ಇಂಟೀರಿಯರ್ ಆ್ಯಂಗಲ್ಸ್ ಆಗುತ್ತೆ ಅಂತ ಇದ್ದಾರೆ. ಇದೊಂದು ಮತ್ತು ಇದೊಂದು ಆಗುತ್ತೆ ಇಂಟೀರಿಯರ್ ಆ್ಯಂಗಲ್ಸು ಆನ್ ಸೇಮ್ ಸೈಡು. ನೋಡಿ ಸೇಮ್ ಸೈಡೇ ಇದೆ ತಾನೇ, ಈ ಸೈಡ್ ತಾನೇ ಇರೋದು, ಸೇಮ್ ಸೈಡು ಈಸ್ ಲೆಸ್ ದ್ಯಾನ್ ದ 2 ರೈಟ್ ಆ್ಯಂಗಲ್ಸು. ಅಂದರೆ 2 ರೈಟ್ ಆ್ಯಂಗಲ್ಸ್ ಅಂದರೆ ನಿಮಗೆ ಗೊತ್ತು, ಲೆಸ್ ದ್ಯಾನ್ ಆಗೇ ಆಗುತ್ತೆ, 90 ಡಿಗ್ರಿಗಿಂತ ಕಮ್ಮಿ ಆಗುತ್ತೆ. ದೆನ್ 2 ಲೈನ್ಸ್ ಮೀಟ್ ದಟ್ ಸೈಡ್ ವೆನ್ ಎಕ್ಸ್ಟೆಂಡೆಡ್. ಅಂದರೆ ಇವಾಗ ಎ ಮತ್ತು ಸಿ ಇದೆ, ಇದನ್ನು ಹಿಂಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ರೆ ಹಿಂಗೆ ಮೀಟ್ ಆಗುತ್ತೆ, ಕರೆಕ್ಟ್ ತಾನೇ, ಈ ಥರ ಮೀಟ್ ಆಗುತ್ತೆ ಅಂತ. ಅದೇ ಇದ್ರದ್ದು ಅರ್ಥ, ಪಾಸ್ಟುಲೇಟ್ ಅರ್ಥ. ಇಫ್ ಎ ಬಿ ಆ್ಯಂಡ್ ಸಿ ಆರ್ ದ 3 ಪಾಯಿಂಟ್ಸ್ ಆನ್ ದ ಲೈನ್ ಆ್ಯಂಡ್ ಬಿ ಲೈಸ್ ಬಿಟ್ವೀನ್ ಎ ಆ್ಯಂಡ್ ಸಿ ದೆನ್ ಪ್ರೂವ್ ದಟ್ ಎ ಬಿ ಪ್ಲಸ್ BC ಈಕ್ವಲ್ಸ್ AC.
ಅರ್ಥ ಏನು? ಇದರ ಅರ್ಥ ಏನು? ಏನಂದರೆ ಇವಾಗ ಎ ಸಿ ಕೋಯಿನ್ಸೈಡ್ಸ್ ವಿತ್ ಎ ಬಿ ಆ್ಯಂಡ್ ಪ್ಲಸ್ ಬಿ ಸಿ. ಅರ್ಥ ಏನಿದು? ಎ ಸಿ ಬಂದ್ಬಿಟ್ಟು ಒಂದು ಕಾಯಿನು, ಒಂದು ದೊಡ್ಡ ಕಾಯಿ ಅಂದರೆ ಗೊತ್ತು, 2 ಕಾಯಿನ್ ಇಟ್ಟಿದ್ದೀರಾ. 2 ಕಾಯಿನಲ್ಲಿ ಒಂದು ಕಾಯಿನ್ ಬಂದ್ಬಿಟ್ಟು ಎ ಬಿ ಇದೆ, ಇನ್ನೊಂದು ಕಾಯಿನ್ ಬಂದ್ಬಿಟ್ಟು ಬಿ ಸಿ ಇದೆ. ಸೊ 2 ಕಾಯಿನ್ ಮೇಲೆ ಇಟ್ಟಾಗ ₹1 ಕಾಯಿನ್ ಏನು ಕಾಣಿಸ್ತಾ ಇದೆ? ಎ ಮತ್ತು ಸಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ಅರ್ಥ? ಎ ಮತ್ತು ಸಿ ಕೋಯಿನ್ಸೈಡ್ಸ್ ಅಂದರೆ ಹಿಂಗಾಗಿದೆ, ಹಿಂಗೆ ಸ್ಯಾಂಡ್ವಿಚ್ ಥರ ಇದೆ. ಎ ಬಿ ಪ್ಲಸ್ ಬಿ ಸಿ, ಇದರ್ಥ ಏನು? ಆಕ್ಸಿಯಮ್ 4, ಥಿಂಗ್ಸ್ ವಿಚ್ ಕೋಯಿನ್ಸೈಡ್ ವಿತ್ ಒನ್ ಅನದರ್ ಆರ್ ಈಕ್ವಲ್ ಟು ಒನ್ ಅನದರ್. ಅರ್ಥ ಆಯ್ತಾ? ಕಾಯಿನ್ದು ಇವಾಗ ₹1 ಕಾಯಿನ್ ನನ್ನ ಹತ್ರ ಇದೆ, ಇನ್ನೊಂದು ₹1 ಕಾಯಿನ್ ಇದೆ, ಅದೆರಡು ಇಟ್ಕೊಂಡಿದ್ರು ಅದ್ರ ಮೇಲೆ ಇಟ್ಟರೆ ಏನಾಗುತ್ತೆ? ಸೇಮ್ ಆಗಿ ಕಾಣುತ್ತೆ ತಾನೆ. ಆ ರೇಡಿಯಸ್ ಆಫ್ ದ ಸರ್ಕಲ್ನ ನೀವು ನೋಡಿದಾಗ ಆ ಕಾಯಿಂದು ಎರಡು ಒಂದೇ ಥರ ಕಾಣುತ್ತೆ ತಾನೆ, ಅದೇ ಥರನೇ ಥಿಂಗ್ಸ್ ವಿಚ್ ಕೋಯಿನ್ಸೈಡ್ ವಿತ್ ಒನ್ ಅನದರ್ ಆರ್ ಈಕ್ವಲ್ ಟು ಒನ್ ಅನದರ್ ಅಂತ. ಸೊ ಇದೇನು ಅರ್ಥ ಇದು? ಸೊ ಇದೇನು ಬರೀತೀರಾ ನೀವು? ಎ ಸಿ ಬಂದ್ಬಿಟ್ಟು 2 ಕಾಯಿನ್ ಮೇಲೆ ಇರೋದು, ಎ ಬಂದ್ಬಿಟ್ಟು ಮೇಲ್ಗಡೆ ಇದೆ, ಸಿ ಬಂದ್ಬಿಟ್ಟು ಕೆಳಗಡೆ ಇದೆ. ಅರ್ಥ ಆಯ್ತಲ್ವಾ? ಸೊ ಇದೇನು ಬರೀತೀರಾ? ಎ ಬಿ ಪ್ಲಸ್ ಬಿ ಸಿ ಈಕ್ವಲ್ಸ್ ಎ ಸಿ. ಪ್ರೂವ್ ಆಯಿತು. ಆಕ್ಸಿಯಮ್ 4 ಇಂದ ಪ್ರೂವ್ ಮಾಡಿದ್ದೀವಿ. ಪ್ರೂವ್ ದಟ್ ಆನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ಆನ್ ಎನಿ ಗಿವನ್ ಲೈನ್ ಸೆಗ್ಮೆಂಟು. ಲೈನ್ ಸೆಗ್ಮೆಂಟ್ ಅಂದರೆ ಏನು? ಲೈನ್ ಸೆಗ್ಮೆಂಟ್ ಅಂದರೆ ಗೊತ್ತಿಲ್ಲ ಅನ್ಕೋಬೇಡಿ. ಲೈನ್ ಸೆಗ್ಮೆಂಟ್ ಅಂದರೆ ಎ ಲೈನ್ ವಿಚ್ ಕ್ಯಾನ್ ಬಿ ಡ್ರಾನ್ ವಿಚ್ ಹ್ಯಾಸ್ 2 ಎಂಡ್ ಪಾಯಿಂಟ್ಸು, ಎ ಮತ್ತು ಬಿ ಅಥವಾ ಎಕ್ಸ್ ಮತ್ತು ವೈ. ಇವಾಗ ಇಲ್ಲಿಂದ ನೀವು 0 ಇಂದ 1 ಸೆಂಟಿಮೀಟ್ರ್ ಸ್ಕೇಲಲ್ಲಿ ಹಿಂಗೆ ಬರೀತೀರಾ, 1, 2 ಅದೇ 30 ಸೆಂಟಿಮೀಟ್ರ್ ತನಕ ಸ್ಕೇಲ್ ಇರುತ್ತೆ. ನೀವು 1 ಸೆಂಟಿಮೀಟ್ರ್, 2 ಸೆಂಟಿಮೀಟ್ರ್, 3 ಎಲ್ಲಿಗೆ ಬಿಡ್ತೀರೋ, ಎಲ್ಲಿಗೆ ಎಂಡ್ ಮಾಡ್ತೀರೋ ಅದು ಬಿ ಪಾಯಿಂಟ್ ಆಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟು, ಎಂಡಿಂಗ್ ಪಾಯಿಂಟು, 2 ಪಾಯಿಂಟ್ ಇದ್ದಾಗ ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಆಯಿತಾ? ಫಸ್ಟು ನಾವೇನು ಮಾಡೋಣ? ಫಸ್ಟು ನಾವು ಹಿಂಗೆ ಡ್ರಾ ಮಾಡ್ತೀವಿ. ಎ ಮತ್ತು ಬಿನ ಲೈನ್ನ ಡ್ರಾ ಮಾಡಿದ್ವಿ. ಆಯಿತಾ? ಡ್ರಾ ಮಾಡಿದ್ವಿ. ಆಮೇಲೆ ನಾವೇನು ಮಾಡ್ತೀವಿ? ಇದು ಡ್ರಾ ಎ ಸರ್ಕಲ್ ಎ ಇಂದ ಸರ್ಕಲ್ ಮಾಡಬೇಕು. ಹೆಂಗೆ ತೊಗೋಬೇಕು? ಡಿಸ್ಟೆನ್ಸ್ ಎ ಬಿ ಇನ್ ಕಾಂಪಸ್ ಇಟ್ಕೋಬೇಕು. ಕಾಂಪಸ್ ಹೆಂಗೆ ಇಟ್ಕೊಳ್ತೀರಾ? ಎ ಮತ್ತು ಬಿ ಇಂದ ಹಿಂಗೆ ಇಟ್ಕೋಬೇಕು. ಶಾರ್ಪ್ ಆಗಿರೋ ಪಾಯಿಂಟಲ್ಲಿ ಇಟ್ಕೊಳ್ತೀರಾ, ಎ ಹತ್ರ ಇಟ್ಕೊಳ್ತೀರಾ. ಆಮೇಲೆ ಇದ್ರದ್ದು ಪೆನ್ಸಿಲ್ ಪಾಯಿಂಟು ಈ ಬಿ ಹತ್ರ ಇಟ್ಕೊಳ್ತೀರಾ. ಆಮೇಲೆ ಸರ್ಕಲ್ನ ಡ್ರಾ ಮಾಡ್ತೀರಾ. ತಿರ್ಗಾ ನೆಕ್ಸ್ಟು ಏನಾಯಿತು? ಸರ್ಕಲ್ ಎ ಆಯಿತು. ತಿರ್ಗಾ ಡ್ರಾ ಸರ್ಕಲ್ ಬಿ ಹೆಂಗೆ ತೊಗೊಳ್ತೀರಾ? ಇವಾಗ ನೆಕ್ಸ್ಟು ಕಾಂಪಾಸ್ನ ಬಿ ಅಲ್ಲಿ ಇಡ್ತೀರಾ. ಎಲ್ಲಿಡ್ತೀರಾ? ಬಿ ಅಲ್ಲಿ ಇಡ್ತೀರಾ. ಕಾಂಪಾಸ್ದು ಶಾರ್ಪ್ ಆಗಿರುತ್ತಲ್ಲ ಪಾಯಿಂಟು, ಅದು ಬಿ ಅಲ್ಲಿ ಇಡ್ತೀರಾ. ಆಮೇಲೆ ಎ ಹತ್ರ ಪೆನ್ಸಿಲ್ ಇಡ್ತೀರಾ. ಅಲ್ಲಿಂದ ಸರ್ಕಲ್ನ ಹಿಂಗೆ ಎಳಿತೀರಾ. ಅರ್ಥ ಆಯ್ತಲ್ವ? ಸರ್ಕಲ್ನ ಹಿಂಗೆ ಎಳಿತೀರಾ. ಎಲ್ಲಿ? ಎ ಹತ್ರ ಪೆನ್ಸಿಲಲ್ಲಿ ಇಟ್ಕೊಂಡು, ಬಿ ಹತ್ರ ಶಾರ್ಪ್ ಪಾಯಿಂಟ್ ಇಟ್ಕೊಂಡು ಸರ್ಕಲ್ನ ಎಳಿತೀರಾ. ಏನಾಯಿತು? ಸರ್ಕಲ್ ಆಯಿತು. ಸೊ ಇವಾಗ ಏನಾಯ್ತು? ಇಲ್ಲಿ ಮೇಲ್ಗಡೆ ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ ಬಂತು, ಎರಡರ ಮಧ್ಯದಲ್ಲಿ, ಎ ಮತ್ತು ಬಿ ಮಧ್ಯದಲ್ಲಿ. ಸೊ ಏನು? ಇಂಟರ್ಸೆಕ್ಷನ್ ಪಾಯಿಂಟ್ ಸಿ ಬಂತು. ನಾವೇನು ಮಾಡೋಣ? ಜಾಯಿನ್ ಮಾಡೋಣ. ಜಾಯಿನ್ ಎ ಟು ಸಿ, ಆಮೇಲೆ ಜಾಯಿನ್ ಬಿ ಟು ಸಿ. ಆಯಿತಾ? ಜಾಯಿನ್ ಆಗಿದೆಯಾ? 2 ಸರ್ಕಲ್ಗೂ ಏನು ಸೆಂಟರು ಎ ಮತ್ತು ಬಿ ಅಂತ ಗೊತ್ತು. ಅದ್ರ ಮಧ್ಯದಲ್ಲಿ ಏನು ಇಂಟರ್ಸೆಕ್ಷನ್ ಆಗಿದೆ? ಸಿಗೆ ನಾವೇನು ಮಾಡಿದ್ದೀವಿ? ಜಾಯಿನ್ ಮಾಡಿದ್ದೀವಿ. ಎ ಟು ಸಿ ಮತ್ತು ಬಿ ಟು ಸಿ. ಆಯಿತಾ? ನೆಕ್ಸ್ಟು ಏನು ಪ್ರೂವ್ ಮಾಡಬೇಕು? ಈಕ್ವಿಲ್ಯಾಟ್ರಲ್ಲು ಅಂದರೆ ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಸಿ ಎ ಪ್ರೂವ್ ಮಾಡಬೇಕು ಅಲ್ವಾ? ಸೊ ಎ ಬಿ ಅಂದರೆ ಏನು? ಎ ಬಿ ಅಲ್ವಾ? ನಿಮ್ಗೆ ಮಾಡಿದ್ದೀರಾ ಎ ಬಿ ಹೆಂಗೆ ಅಂತ ಮಾಡೋದು ಗೊತ್ತು. ಸೊ ಎ ಬಿ ಈಕ್ವಲ್ಸ್ ಎ ಸಿ, ರೇಡಿಯೈ ಆಫ್ ಸೇಮ್ ಸರ್ಕಲ್. ಎ ಬಿ ಅಂದರೆ ಏನು? ಎ ಬಿ ಅಂದರೆ ಇದು ಸರ್ಕಲ್ ಎ ಇಂದ ಅಲ್ವಾ? ಎ ಬಿ ಈಕ್ವಲ್ಸ್ ಎ ಸಿ. ಸರ್ಕಲ್ ಎ ಇಂದ ಎ ಬಿ ಈಕ್ವಲ್ಸ್ ಎ ಸಿ. ಸರ್ಕಲ್ ಬಿ ಇಂದ ಎ ಬಿ ತಾನೆ, ಬಿ ಎ ಅಂದ್ರೂ ಒಂದೇ, ಎ ಬಿ ಅಂದ್ರೂ ಒಂದೇ. ಎ ಬಿ ಈಕ್ವಲ್ಸ್ ಬಿ ಸಿ. ಸೊ ಏನಿದು? ರೇಡಿಯೈ ಆಫ್ ಸೇಮ್ ಸರ್ಕಲ್ಲು. ಯೂಕ್ಲಿಡ್ಸ್ ಆಕ್ಸಿಯಮ್ 1 ಇಂದ ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಸೊ ಇದರಿಂದ ಏನು ಅರ್ಥ ಆಯಿತು? ಎ ಬಿ ಈಕ್ವಲ್ಸ್ ಎ ಸಿ, ತಿರ್ಗಾ ಎ ಬಿ ಈಕ್ವಲ್ಸ್ ಬಿ ಸಿ. ಸೊ ಏನು ಅರ್ಥ ಆಯಿತು? ಎ ಬಿ ಬಂದ್ಬಿಟ್ಟು ಈಕ್ವಲ್ ಆಗೇ ಇದೆ, ಎ ಸಿನೂ ಈಕ್ವಲ್ ಆಗಿದೆ, ಬಿ ಸಿನೂ ಈಕ್ವಲ್ ಆಗಿದೆ, ಎರಡು ಈಕ್ವಲ್ ಆಗಿದೆ. ಅದೇ ನಾನು ಹೈಟ್ ಹೇಳಿದ್ನಲ್ಲ 5.5 ಫೀಟು, ಅವನದು 5.5 ಫೀಟ್ ಇದ್ದಾಗ ಏನಾಯಿತು?
ಈಕ್ವಲ್ ಟು ಅನ್ನೋದರ್. ಅದಕ್ಕೆ ಏನಂತ ಬರಿತೀರಾ? ಸೊ ಇದು ಪ್ರೂವ್ ಮಾಡ್ಬೋದಲ್ವಾ? ಆಕ್ಸಿಯಮ್ 1ಇಂದ ಏನು ಬಂತು? ಎ ಬಿ ಈಕ್ವಲ್ಸ್ ಬಿ ಸಿ ಈಕ್ವಲ್ಸ್ ಸಿ ಎ. ಸೊ ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಹ್ಯಾವಿಂಗ್ ಆಲ್ 3 sides ಈಕ್ವಲ್ ಆ್ಯಂಡ್ ಇಟ್ ಈಸ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಅರ್ಥ ಆಯ್ತಲ್ವಾ? 2 distinct lines cannot have more than 1 point in common. ಇದು ಥಿಯರಮ್ಮು, ಆಯಿತಾ? ಥಿಯರಮ್ 5.1. ಸೊ 2 distinct lines ಅಂದರೆ ಇವಾಗ ಒಂದು ಲೈನ್ ಬರೆಯೋಣ, ಆಯಿತಾ? ಪಿ ಮತ್ತು ಕ್ಯೂ ಮತ್ತು ಬರೆದಿದ್ದೀನಿ, ಒಂದು ಲೈನ್ ಬರೆದಿದ್ದೀನಿ ಹೀಗೆ ಲೈನು. ಸೊ 2 distinct lines ಅಂದರೆ ಏನು ತೊಗೊಳ್ಳೋಣ ಅಂತ ನೋಡೋಣ. ಅಸ್ಯೂಮ್ 2 ಪಾಯಿಂಟ್ ತೊಗೊಳ್ಳೋಣ. ಅಂದರೆ ಪಿ ಮತ್ತು ಕ್ಯೂ ತೊಗೊಂಡಿದ್ದೀನಿ, ಆಯಿತಾ? ಏನಾಗುತ್ತೆ? ಒಂದು ಲೈನ್ ಎಳಿತೀನಿ, ಎಲ್ಲಿಂದ ಆ ಪಿ ಮತ್ತು ಕ್ಯೂ ಅಲ್ಲಿ ಪಾಸ್ ಆಗಲೇಬೇಕು, ಆಯಿತಾ? ಎಲ್ ಅಂದರೆ ಏನು? ಪಾಸಸ್ ಥ್ರೂ ಪಿ ಆ್ಯಂಡ್ ಕ್ಯೂ. ಲೈನ್ ಎಳ್ದಿದ್ದೀನಿ, ಗ್ರೀನಲ್ಲಿ ಕಾಣ್ತಾ ಇದೆಯಾ? ತಿರ್ಗಾ ಅದೇ ಮೇಲೆ ಅದ್ರ ಮೇಲೆ ತಿರ್ಗಾ ಎಮ್ಮು, ಆ ಎಮ್ ಮೇಲೆ ತಿರ್ಗಾ ಪಾಸಸ್ ಥ್ರೂ ಪಿ ಆ್ಯಂಡ್ ಕ್ಯೂ, ತಿರ್ಗಾ ಅದ್ರ ಮೇಲೆ ಲೈನ್ ಎಲ್ ಮೇಲೇ ತಿರ್ಗಾ ಅದ್ರ ಮೇಲೆ ಪಾಸ್ ಆಗಬೇಕು ಎಮ್ಮು, ತಿರ್ಗಾ ಅದ್ರ ಮೇಲೆ ಹಿಂಗೆ ಎಮ್ ಪಾಸ್ ಆಗುತ್ತೆ, ಆಯಿತಾ? ಎಮ್ಮು ಪಾಸ್ ಆಯಿತು. ಸೊ ಇದೇನು ಅರ್ಥ ಆಯಿತು? ಎಮ್ಮು ಪಾಸ್ ಆಯಿತು. ಸೊ ಇದರಿಂದ ನಿಮ್ಗೇನು? ಅವರ್ ಅಸಂಪ್ಷನ್ ಇಸ್ ರಾಂಗ್. ಹೆಂಗೆ ಆಗುತ್ತೆ? ಪಿ ಮತ್ತು ಕ್ಯೂ ಎಲ್ ಮೇಲೆ ಹೋದರೆ ಒಂದೇ ಲೈನ್ ಮೇಲೆ ಹೋಗೋಕ್ಕಾಗೋದು, ಯಾವುದೇ ಕಾರಣಕ್ಕೂ 2 ಲೈನಲ್ಲಿ ಹೋಗೋಕ್ಕಾಗಲ್ಲ. ಸೊ ಅವರ್ ಅಸಂಪ್ಷನ್ ಇಸ್ ರಾಂಗ್. ಸೊ 2 distinct lines cannot have more than 1 point in common. ಅಂದರೆ ಇವಾಗ ಪಿ ಮತ್ತು ಕ್ಯೂಗೆ ಲೈನ್ ಒಂದೇ ಇರಬೇಕು, ಲೈನ್ ಎಲ್ ಅಂದರೆ ಲೈನ್ ಎಲ್ಲೇ ಇರಬೇಕು, ಆಯಿತಾ? ಲೈನ್ ಎಮ್ ಇರಬಾರ್ದು, ಆ ಥರ. ಸೊ 2 distinct lines cannot have more than 1 point in common. ಅರ್ಥ ಆಯ್ತಲ್ವಾ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆ್ಯಂಡ್ ವಿಚ್ ಆರ್ ಫಾಲ್ಸು? ಗಿವ್ ದ ರೀಸನ್ಸ್ ಫಾರ್ ದ ರೀಸನ್ಸ್ ಕೊಡಬೇಕು ಅಂತ ಕೇಳಿದ್ದಾನೆ. ಫಸ್ಟ್ ಒನ್ನು, ಓನ್ಲಿ 1 ಲೈನ್ ಕ್ಯಾನ್ ಪಾಸ್ ಥ್ರೂ ಎ ಸಿಂಗಲ್ ಪಾಯಿಂಟ್. ಆಗುತ್ತಾ? ಒಂದು ಪಾಯಿಂಟಲ್ಲಿ ಬರೀ ಒಂದೇ ಲೈನ್ ಹೋಗೋಕ್ಕಾಗುತ್ತಾ? ಇಲ್ಲ, ಜಾಸ್ತಿ ಲೈನ್ಸ್ ಹೋಗ್ಬೋದು ತಾನೆ. ಹಿಂಗೆ ಅಂತ ನೀವು ಆಕ್ಸಿಯಮ್ 5.1 ನೋಡಿದ್ರಿ ತಾನೆ. ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಅಲ್ಲಿ ಎಷ್ಟು ಲೈನ್ಸ್ ಹಿಂಗೆ ಹೋಗ್ಬೋದು ತಾನೆ. ಒಂದು ಪಾಯಿಂಟ್ ಇಲ್ಲಿ ಎಷ್ಟು ಲೈನ್ಸ್ ಬೇಕಾದರೂ ಹೋಗ್ಬೋದು ತಾನೆ. ನೋಡಿ, ಎಷ್ಟು ಲೈನ್ಸ್ ಬೇಕಾದರೂ ಹಿಂಗೊಂದು ಬರಿಬೋದು ತಾನೆ. ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಕ್ಯಾನ್ ಬಿ ಡ್ರಾನ್ ಥ್ರೂ ಸಿಂಗಲ್ ಪಾಯಿಂಟ್. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಕ್ವಶನ್ ಕೊಟ್ಟಿರೋದು ಫಾಲ್ಸ್, ತಪ್ಪು. ಸೊ ಇದು ರೀಸನ್ನು. ಅರ್ಥ ಆಯ್ತಲ್ವಾ? ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ವಿಚ್ ಪಾಸಸ್ ಥ್ರೂ 2 distinct points. 2 distinct ಪಾಯಿಂಟ್ಸ್ಗೆ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಆಗುತ್ತಾ? ನೀವು ಲಾಸ್ಟ್ ಪ್ರೂವ್ ಮಾಡಿದ್ರಿ ಬರೀ ಒಂದೇ ಲೈನ್ ಆಗುತ್ತೆ ಅಂತ. ಇಲ್ಲಿ ಆಗುತ್ತಾ ಇನ್ಫೈನೈಟ್ ನಂಬರು? ಆಗಲ್ಲ. ಸೊ ಫಾಲ್ಸು. ಓನ್ಲಿ 1 ಲೈನ್ ಕ್ಯಾನ್ ಬಿ ಡ್ರಾನ್ ಥ್ರೂ 2 distinct ಪಾಯಿಂಟ್ಸು. ಬರೀ ಒಂದೇ ಲೈನ್ ತಾನೆ, ಎ ಮತ್ತು ಬಿಗೆ ಒಂದೇ ಲೈನ್ ತಾನೆ ಎಳಿಯೋಕ್ಕಾಗೋದು. ಇನ್ಫೈನೈಟ್ ನಂಬರ್ ಆಗುತ್ತಾ? ಎಲ್ಲೂ ಮತ್ತು ಪಿ ಮತ್ತು ಕ್ಯೂಗೆ ಒಂದೇ ಲೈನ್ ತಾನೆ ಎಳಿಯೋಕ್ಕಾಗೋದು. ಸೊ 2 ಲೈನ್ ಎಳಿಯೋಕ್ಕಾಗಲ್ಲ ತಾನೆ, ಆ ಥರ. ಸೊ ಫಾಲ್ಸ್ ಅದು. ಎ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇಂಡಿಫಿನೈಟ್ಲಿ ಆನ್ ಬೋತ್ ದ ಸೈಡ್ಸು. ಅಂದರೆ ಏನರ್ಥ? ಅಂದರೆ ನೀವು ಟರ್ಮಿನೇಟೆಡ್ ಲೈನು ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇಂಡಿಫಿನೈಟ್ಲಿ ಆನ್ ಬೋತ್ ಸೈಡ್ಸು. ಟ್ರೂ ಆಗುತ್ತೆ, ನೀವು ಪ್ರೂವ್ ಮಾಡಿದ್ದೀರಾ ಪಾಸ್ಟುಲೇಟ್ಸಲ್ಲಿ ಅಲ್ವಾ? ಲೈನ್ಸ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಆನ್ ಬೋತ್ ಸೈಡ್ಸ್ ಇಂಡಿಫಿನೈಟ್ಲಿ. ಗೊತ್ತಲ್ವಾ ನಿಮಗೆ? ಹೆಂಗೆ ಅಂದರೆ ಇವಾಗ ಒಂದು ಲೈನ್ ಎಳಿತೀನಪ್ಪ, ಹಿಂಗೆ ಲೈನ್ ಎಳೆದ್ನೆ, ಹಿಂಗೊಂದು ಲೈನು, ಇವಾಗ ಇಲ್ಲೊಂದು ಲೈನ್ ಎಳೆದೆ, ಹಾಗೆ ಹೋಗ್ತಾ ಇರ್ತೈತೆ ತಾನೆ. ಇದು ಎ ಮತ್ತು ಬಿ ಇದ್ರೂ ಹಾಗೆ ಎಕ್ಸ್ಟೆಂಡ್ ಆಗ್ತಾ ಇರ್ತೈತೆ, ಹಿಂಗೆ ಎಕ್ಸ್ಟೆಂಡ್ ಆಗ್ತಾ ಇರ್ತೈತೆ ತಾನೆ, ಇಲ್ಲಿಂದ ಹಂಗೆ ಎಕ್ಸ್ಟೆಂಡ್ ಆಗ್ತಾ ಇರ್ತೈತೆ ತಾನೆ, ಅದೇ ಥರನೇ. ನೆಕ್ಸ್ಟು, ಇಫ್ 2 ಸರ್ಕಲ್ಸ್ ಆರ್ ಈಕ್ವಲ್ ದೆನ್ ದೇರ್ ರೇಡಿಯೈ ಆರ್ ಈಕ್ವಲ್. ಅಂದರೆ ಇವಾಗ 2 ಸರ್ಕಲ್ಸು, ಇವಾಗ 5 ಸೆಂಟಿಮೀಟ್ರು ಒಂದು ಸರ್ಕಲ್ಲು, ತಿರ್ಗಾ ಇನ್ನೊಂದು ಸರ್ಕಲ್ಲು 5 ಸೆಂಟಿಮೀಟ್ರು. ರೇಡಿಯೈ ಈಕ್ವಲ್ ಇಲ್ವಾ? ರೇಡಿಯೈ ಆಫ್ 2 ಸರ್ಕಲ್ಸ್ ಆರ್ ಈಕ್ವಲ್, ದೆನ್ 2 ಸರ್ಕಲ್ಸ್ ಆರ್ ಈಕ್ವಲ್. ವೆನ್ 2 ಸರ್ಕಲ್ ಕರೆಕ್ಟ್ ತಾನೆ, ರೇಡಿಯೈ ಈಕ್ವಲ್ ಆಗಿದ್ರೆ ತಾನೆ ಟ್ರೂ. ಸೊ ಟ್ರೂ. ನೆಕ್ಸ್ಟ್, ಇಫ್ ಎ ಬಿ, ಇಲ್ಲಿ ಎ ಬಿ ಈಕ್ವಲ್ಸ್ ಪಿ ಕ್ಯೂ ಈಕ್ವಲ್ಸ್ ಎಕ್ಸ್ ವೈಯು, ದೆನ್ ಎ ಬಿ ಈಕ್ವಲ್ಸ್ ಎಕ್ಸ್ ವೈ. ಸೊ ಇದು ಯಾವ ಆಕ್ಸಿಯಮ್ಮು? ಆಕ್ಸಿಯಮ್ 1. ಸೊ ಇದನ್ನೇನು? ಎ ಬಿ ಈಕ್ವಲ್ಸ್ ಪಿ ಕ್ಯೂ ಈಕ್ವಲ್ಸ್ ಎಕ್ಸ್ ವೈಯು, ಎ ಬಿ ಈಕ್ವಲ್ಸ್ ಎಕ್ಸ್ ವೈ ಅಂತ ಕೊಟ್ಟಿರೋದು. ಸೊ ಏನು? ಟ್ರೂ. ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಸೊ ಆಕ್ಸಿಯಮ್ಮು ಅದೇ ನಿಮ್ಗೆ ಗೊತ್ತಲ್ವಾ? 5.5 ಫೀಟು, ಅವನು 5.5 ಫೀಟು. ಸೊ ಈಕ್ವಲ್ಲು, ಸೇಮ್ ಅದೇ ಥರನೇ. ಲಾಸ್ಟು ಪ್ರೂವ್ ಮಾಡಿದ್ರಲ್ಲ ನೀವು ಲಾಸ್ಟ್ ಪ್ರಾಬ್ಲಮಲ್ಲಿ, ಲಾಸ್ಟ್ ಸ್ಲೈಡಲ್ಲಿ ಜ್ಞಾಪಕ ಇದೆಯಾ? ಡೆಫಿನೇಷನ್ಸ್ನ ಬರಿಬೇಕು ಏನೇನು ಅಂತ. ಫಸ್ಟು ಬೇಸಿಕ್ಕಾಗಿ ತಿಳ್ಕೊಳ್ಳೋಣ. ನಿಮಗೆ ಪಾಯಿಂಟ್ ಅಂದರೆ ಗೊತ್ತು. ಪಾಯಿಂಟ್ ಅಂದರೆ ಏನು? ಎ ಪಾಯಿಂಟ್ ಅಂದರೆ ವಿಚ್ ಹ್ಯಾಸ್ ನೋ ಲೆಂತ್, ಬ್ರೆತ್ ಆರ್ ಥಿಕ್ನೆಸ್ಸು, ಏನೂ ಇಲ್ಲ. ಅದು ಪಾಯಿಂಟ್ ಅಂದರೆ ಹಿಂಗೆ ಡಾಟ್ 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 ಡಾಟ್
ಇಡ್ತೀರಾ. ಅದಕ್ಕೇನು ಲೆಂತ್ ಇದೆಯಾ, ಬ್ರೆತ್ ಇದೆಯಾ, ಥಿಕ್ನೆಸ್ ಇದೆಯಾ, ಏನೂ ಇಲ್ಲ. ಲೈನ್ ಅಂದರೆ ಏನು, ಲೆಂತ್ ಬ್ರೆತ್ಲೆಸ್ ಲೆಂತ್ ಅಂತ ಹಾಕಿ ಅದರಲ್ಲಿ ನೀವು ಕಲ್ತಿದ್ರಿ ಯೂಕ್ಲಿಡ್ ಡೆಫಿನೇಷನ್. ಹ್ಯಾಸ್ ಲೆಂತ್ ಬಟ್ ಹ್ಯಾಸ್ ನೋ ಬ್ರೆತ್. ಲೈನ್ ಅಂದರೆ ಹ್ಯಾಸ್ ಲೆಂತ್ ತಾನೆ, ಎ ಮತ್ತು ಬಿ, ಪಿ ಮತ್ತು ಕ್ಯೂ, ಆ ಥರ ತಾನೆ ಲೆಂತ್ ಇದ್ದೇ ಇರುತ್ತೆ ತಾನೆ, ಬ್ರೆತ್ ಇದೆಯಾ, ಇಲ್ಲ. ಪ್ಲೇನ್ ಅಂದರೆ ಏನು, ಫ್ಲಾಟ್ ಸರ್ಫೇಸ್ ಎಕ್ಸ್ಟೆಂಡಿಂಗ್ ಇಂಡೆಫಿನೈಟ್ಲಿ. ಅಂದರೆ ಇವಾಗ ಒಂದು ಸರ್ಫೇಸ್ ಇದೆ ಅಂದ್ಕೊಳ್ಳಿ, ಟೈಲ್ಸು ಅಥವಾ ರಬ್ಬರು, ಅದು ಹಾಗೇ ಇಂಡೆಫಿನೆಟ್ಲಾಗಿ ಎಷ್ಟು ಬೇಕಾದರೂ ಎಕ್ಸ್ಟೆಂಡ್ ಆಗ್ಬೋದು. ಹಿಂಗೆ ನೀವು ಬಿಲ್ಡಿಂಗು ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು, ಅದೊಂದು ಪ್ಲೇನ್ ಥರ ಹಿಂಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾನೆ ಪ್ಯಾರಲಲ್ ಲೈನ್ಸ್ ಅಂದರೆ ಏನು, ಟೂ ಲೈನ್ಸ್ ನೆವರ್ ಮೀಟ್ ಈಚ್ ಅದರ್. ಅಂದರೆ ಇಲ್ಲೊಂದು ಲೈನ್ ಇದೆ, ನಂದು ಇದೊಂದು ಕೈ, ಇದೊಂದು ಕೈ, ಇದಕ್ಕೇನಂತೀವಿ ಪ್ಯಾರಲಲ್ ಲೈನ್ ವಿಚ್ ನೆವರ್ ಮೀಟ್ ಈಚ್ ಅದರ್, ಆಯಿತಾ. ನೆಕ್ಸ್ಟು ಪರ್ಪೆಂಡಿಕ್ಯುಲರ್ ಲೈನ್ಸು, ಟೂ ಲೈನ್ಸ್ ಇಂಟರ್ಸೆಕ್ಟ್ ಅಟ್ ರೈಟ್ ಆ್ಯಂಗಲ್, ಟೂ ಲೈನ್ಸ್ ಇಂಟರ್ಸೆಕ್ಟ್ ಅಟ್ ರೈಟ್ ಆ್ಯಂಗಲ್ 90 ಡಿಗ್ರಿ, ಈ ಥರ ಇರುತ್ತೆ, ಈ ಥರ ಬರುತ್ತೆ. ಅರ್ಥ ಆಯ್ತಲ್ವಾ. ಸೊ ಇದಕ್ಕೆ ಹಿಂಗಿದ್ರೆ ಏನಂತ ಕರಿತೀವಿ, ಇಲ್ಲಿ 90 ಡಿಗ್ರಿ ಇರುತ್ತೆ ತಾನೆ ಪರ್ಪೆಂಡಿಕ್ಯುಲರ್ ಲೈನ್ ಸೆಗ್ಮೆಂಟ್ ಅಂದರೆ ನಿಮಗೆ ಗೊತ್ತು, ಲೈನ್ಸ್ ದಟ್ ಹ್ಯಾಸ್ ಟೂ ಫಿಕ್ಸ್ಡ್ ಎಂಡ್ ಪಾಯಿಂಟ್ಸು, ಅಂದರೆ ಫಿಕ್ಸ್ಡ್ ಎಂಡ್ ಪಾಯಿಂಟ್ಸು ಎ ಮತ್ತು ಬಿ, ಪಿ ಮತ್ತು ಕ್ಯೂ, ಈ ಥರ ಫಿಕ್ಸ್ಡ್ ಪಾಯಿಂಟ್ಸ್ ಇರುತ್ತೆ, ಎ ಮತ್ತು ಬಿ, ಆ ಥರ ಫಿಕ್ಸ್ಡ್ ಪಾಯಿಂಟ್ಸು. ರೇಡಿಯಸ್ ಆಫ್ ಸರ್ಕಲ್, ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಟು ಎನಿ ಪಾಯಿಂಟ್ ಆನ್ ದ ಸರ್ಕಲ್. ಸೊ ಸೆಂಟರಲ್ಲಿ ನೀವು ಕಾಂಪಸ್ ಇಡ್ತೀರಪ್ಪ, ಅಲ್ಲಿಂದ ನೀವು ಹಿಂಗೆ ಸರ್ಕಲ್ ಹಾಕ್ತೀರಾ ಅಲ್ವಾ ಪೆನ್ಸಿಲಲ್ಲಿ, ಅಲ್ಲಿಂದ ನೀವು ಏನು ಹಾಕ್ತೀರಾ, ಒಂದು ಎಲ್ಲಿಂದನಾದರೂ ಅಂದರೆ ಡಿಸ್ಟೆನ್ಸು, ಆ ಡಿಸ್ಟೆನ್ಸ್ ಇವಾಗ 2 ಸೆಂಟಿಮೀಟ್ರು, 3 ಸೆಂಟಿಮೀಟ್ರು, 4 ಸೆಂಟಿಮೀಟ್ರು, 5 ಸೆಂಟಿಮೀಟ್ರು, ಆ ಥರ ಸರ್ಕಲ್ ಎಳಿತೀರಾ. ಸೊ ಇದನ್ನು ನಾವು ರೇಡಿಯಸ್ ಅಂತ ಕರಿತೀವಿ, ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಟು ಎನಿ ಪಾಯಿಂಟ್ ಅಲ್ವಾ ಆನ್ ದ ಸರ್ಕಲ್. ಸ್ಕ್ವೇರ್ ಅಂದರೆ ಏನು, ಸ್ಕ್ವೇರ್ ಅಂದರೆ 4, ಆಲ್ ಫೋರ್ ಸೈಡ್ಸ್ ಮಸ್ಟ್ ಬಿ ಈಕ್ವಲ್ ಆ್ಯಂಡ್ ಆಲ್ 4 ಆ್ಯಂಗಲ್ಸ್ ಆರ್ 90 ಡಿಗ್ರಿ. ಅಂದರೆ ಇಲ್ಲೊಂದು ಇದು 4 ಸೈಡು ಈಕ್ವಲ್ ಆಗಿರಬೇಕು, ಆಮೇಲೆ ಒಳಗಡೆ 90 ಡಿಗ್ರಿ 4 ಆ್ಯಂಗಲ್ಸು 90 ಡಿಗ್ರಿ ಇರಬೇಕು. ಅರ್ಥ ಆಯ್ತಲ್ವಾ. ಕನ್ಸಿಡರ್ 2 ಪಾಸ್ಟುಲೇಟ್ಸ್ ಗಿವನ್ ಬಿಲೋ. ಗಿವನ್ ಎನಿ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಎ ಆ್ಯಂಡ್ ಬಿ, ದೇರ್ ಎಕ್ಸಿಸ್ಟ್ ಎ ಪಾಯಿಂಟ್, ಥರ್ಡ್ ಪಾಯಿಂಟ್ ಸಿ ವಿಚ್ ಈಸ್ ಇನ್ ಬಿಟ್ವೀನ್ ಎ ಆ್ಯಂಡ್ ಬಿ. ಅಂದರೆ ಎ ಆ್ಯಂಡ್ ಬಿ ಮಧ್ಯದಲ್ಲಿ ಒಂದು ಪಾಯಿಂಟ್ ಇದೆ, ಸಿ ಅಂತ ಕೊಟ್ಟಿದ್ದೀನಿ, ಆಯಿತಾ. ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ 3 ಪಾಯಿಂಟ್ಸ್ ದಟ್ ಆರ್ ನಾಟ್ ಆನ್ ದ ಸೇಮ್ ಲೈನ್. ಅಂದರೆ ಸೇಮ್ ಲೈನಲ್ಲಿ 3 ಪಾಯಿಂಟು ಇರಲ್ಲ ಅಂತ ಕೊಟ್ಟಿದ್ದಾನೆ. ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ ಅಂದರೆ 3 ಪಾಯಿಂಟ್ಸ್ ಇರುತ್ತೆ, ದಟ್ ಆರ್ ನಾಟ್ ಇನ್ ಸೇಮ್ ಲೈನ್, ಅಂದರೆ ಸೇಮ್ ಲೈನಲ್ಲಿ ಇರಲ್ಲ ಅಂತ ಕೊಟ್ಟಿದ್ದಾನೆ. ಅಂದರೆ ಈ ಪಾಸ್ಟ್ಯುಲೇಟ್ಸು ಕಂಟೇನ್ ಎನಿ ಅನ್ಡಿಫೈನ್ಡ್ ಟರ್ಮ್ಸಾ ಅಂತ ಚೆಕ್ ಮಾಡೋಣ. ಎಸ್, ಫಸ್ಟು ನಾವು ಅನ್ಡಿಫೈನ್ಡ್ ಟರ್ಮ್ಸ ನೋಡೋಣ. ಎಸ್, ಪಾಸ್ಟ್ಯುಲೇಟ್ ಕಂಟೇನ್ ಎನಿ ಅನ್ಡಿಫೈನ್ಡ್ ಅನ್ಡಿಫೈನ್ಡ್ ಟರ್ಮ್ಸ್ ಇದೆ. ಯಾಕೆ ಅಂದರೆ ನಿಮ್ಗೆ ಗೊತ್ತು ಪಾಯಿಂಟ್ಸು ಪ್ಲೇನ್ ಅಂದರೆ ನಿಮಗೆ ಗೊತ್ತು ಹೆಂಗೆ ಅಂತ. ಮೆನಿ ಪಾಯಿಂಟ್ಸ್ ಲೈ ಇನ್ ಎ ಪ್ಲೇನು, ಒಂದು ಶೀಟಲ್ಲಿ ಪ್ಲೇನಲ್ಲಿ ಇದಿರದೇ ಇರುತ್ತೆ, ನೀವು ಇಲ್ಲಿ ಹಾಕ್ತೀರಾ. ಸೊ ಪೊಸಿಷನ್ ಆಫ್ ಪಾಯಿಂಟ್ ಸಿ ಇಸ್ ನಾಟ್ ಗಿವನ್ ವೆದರ್ ಇಟ್ ಲೈಸ್ ಆನ್ ಲೈನ್ ಸೆಗ್ಮೆಂಟ್ ಎ ಬಿ. ಅಲ್ಲಿ ಕೊಟ್ಟಿಲ್ಲ, ಎಲ್ಲಿ ಕೊಟ್ಟಿದ್ದಾರೆ, ಎ ಮತ್ತು ಬಿ ಮಧ್ಯದಲ್ಲಿ ಸಿ ಇದೆ ಅಂತ ಕೊಟ್ಟಿದ್ದಾರೆ. ಆ ಲೈನಲ್ಲಿ ಎ ಮತ್ತು ಬಿ ಲೈನ್ ಸೆಗ್ಮೆಂಟಲ್ಲಿ 2 ಫಿಕ್ಸ್ಡ್ ಪಾಯಿಂಟ್ ಎ ಮತ್ತು ಬಿ ಮಧ್ಯದಲ್ಲಿ, ಆ ಲೈನ್ ಮಧ್ಯದಲ್ಲಿ ಸಿ ಇರುತ್ತಾ ಅಂತ ಕೊಟ್ಟಿಲ್ಲ. ಆಮೇಲೆ ನೋ ಇನ್ಫಾರ್ಮೇಷನ್ ಅಬೌಟ್ ದ ಪಾಯಿಂಟ್ಸ್ ಇನ್ ದ ಸೇಮ್ ಪ್ಲೇನ್ ಆರ್ ನಾಟ್. ಅಂದರೆ ಆ ಪ್ಲೇನ್ ಅಂದರೆ ಆ ಪ್ಲೇನಲ್ಲಿ ಇರುತ್ತಾ ಪಾಯಿಂಟ್ಸು, ಅದೇ ಇದಿರುತ್ತಾ ಅಂತ ಕೊಟ್ಟಿಲ್ಲ. ಅಲ್ಲಿ ಕೊಟ್ಟಿದ್ದಾರ ಏನಾದರೂ, ಕೊಟ್ಟಿಲ್ಲ. ನೆಕ್ಸ್ಟ್, ಆರ್ ದೀಸ್ ಪಾಸ್ಟ್ಯುಲೇಟ್ಸ್ ಕನ್ಸಿಸ್ಟೆಂಟು? ಎಸ್, ಕನ್ಸಿಸ್ಟೆಂಟಾ ಅಲ್ವಾ ಅಂತ ಕೇಳಿರೋದು. ಎಸ್, ದೀಸ್ ಪಾಸ್ಟ್ಯುಲೇಟ್ ಆರ್ ಕನ್ಸಿಸ್ಟೆಂಟು. ಏನಕ್ಕೆ ಅಂದರೆ ಪಾಯಿಂಟ್ ಸಿ ಲೈಯಿಂಗ್ ಆನ್ ಲೈನ್ ಸೆಗ್ಮೆಂಟ್ ಎ ಬಿ ಇನ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ಎ ಆ್ಯಂಡ್ ಬಿ ಮಧ್ಯದಲ್ಲಿ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಥರ್ಡ್ ಪಾಯಿಂಟ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಪಾಯಿಂಟ್ ಸಿ ಡಸ್ ನಾಟ್ ಲೈ ಆನ್ ದ ಲೈನ್ ಸೆಗ್ಮೆಂಟ್ ಎ ಬಿ ಅಂತ ನಮ್ಗೆ ಗೊತ್ತಿಲ್ಲ. ಅದು ಇಲ್ಲಿ ಎ ಮತ್ತು ಬಿ ಲೈನ್ ಸೆಗ್ಮೆಂಟ್ ಮಧ್ಯದಲ್ಲಿ ಇರುತ್ತೆ ಅಂತ ಇದೆ, ಲೈಯಿಂಗ್ ಅಂತ ಕೊಟ್ಟಿದ್ದಾರೆ ನೋಡಿ. ಇದೆರಡರ ಮಧ್ಯದಲ್ಲಿ ಥರ್ಡ್ ವಿಚ್ ಇಸ್ ಬಿಟ್ವೀನ್ ಎ ಬಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅದ್ರ ಮೇಲೆ ಇದೆಯಾ ಅಂತ ಗೊತ್ತಾ ನಮಗೆ, ಎ ಮತ್ತು ಬಿ ಮಧ್ಯದಲ್ಲಿ ಪಾಯಿಂಟ್ ಸಿ ಡಸ್ ನಾಟ್ ಲೈ ಆನ್ ಲೈನ್ ಸೆಗ್ಮೆಂಟ್ ಎ ಬಿ. ಸೊ ಇದು ಏನು ನೆಕ್ಸ್ಟು ಡೂ ದೇ ಫಾಲೋ ಯೂಕ್ಲಿಡ್ಸ್ ಪಾಸ್ಟ್ಯುಲೇಟ್ಸಾ? ನೋ, ದೇ ಡು ನಾಟ್ ಫಾಲೋ ಯೂಕ್ಲಿಡ್ಸ್ ಪಾಸ್ಟ್ಯುಲೇಟ್ಸ್, ದೇ ಫಾಲೋ ಆಕ್ಸಿಯಮ್ಸು. ಆಕ್ಸಿಯಮ್ಸ್ ಅಂದರೆ ಏನು, ಯೂನಿವರ್ಸಲ್ ಟ್ರೂತ್ಸು, ಅದನ್ನು ಫಾಲೋ ಮಾಡುತ್ತೆ. ಅರ್ಥ ಆಯ್ತಾ. ಇಫ್
ಎ ಪಾಯಿಂಟ್ ಸಿ ಲೈಸ್ ಬಿಟ್ವೀನ್ 2 ಪಾಯಿಂಟ್ಸ್ point A and point B such that AC equals BC, then prove that AC equals half AB. Explain by drawing the figure. So ಇಲ್ಲೇನು ಕೊಟ್ಟಿರೋದು ಅಂದರೆ ಪಾಯಿಂಟ್ ಸಿ ಮೇನಾಗಿ ಗಿವನ್ ನೋಡಬೇಕು. ಪಾಯಿಂಟ್ ಸಿ ಎಲ್ಲಿ ಲೈ ಮಾಡುತ್ತೆ? ಲೈಸ್ ಬಿಟ್ವೀನ್ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ. ಪಾಯಿಂಟ್ ಸಿ ಲೈಸ್ ಬಿಟ್ವೀನ್ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ. ಸೊ ಸಚ್ ದಟ್ ಎ ಸಿ ಈಕ್ವಲ್ಸ್ ಬಿ ಸಿ. ಕರೆಕ್ಟಾ? ಸೊ ಆಗಿದೆ, ಎ ಸಿ ಈಕ್ವಲ್ಸ್ ಬಿ ಸಿ. ಸೊ ಇಲ್ಲಿ ಕೊಟ್ಟಿದ್ದಾನೆ ಎ ಸಿ ಈಕ್ವಲ್ಸ್ ಬಿ ಸಿ ಅಲ್ವಾ? ನಾವೇನು ಮಾಡೋಣ? ಆ್ಯಡ್ ಮಾಡೋಣ ಎ ಸಿನ. ಆ್ಯಡ್ ಎ ಸಿ ಆನ್ ಬೋತ್ ಸೈಡ್ಸ್. ಏನಾಗುತ್ತೆ? ಎ ಸಿ ಪ್ಲಸ್ ಎ ಸಿ ಈಕ್ವಲ್ಸ್ ಬಿ ಸಿ ಪ್ಲಸ್ ಎ ಸಿ. ಎ ಸಿ ಪ್ಲಸ್ ಎ ಸಿ ಏನಾಯಿತು? 2AC. ಸೊ ಬಿ ಸಿ ಪ್ಲಸ್ ಎ ಸಿ ಏನಾಗುತ್ತೆ? ಬಿ ಸಿ ಪ್ಲಸ್ ಎ ಸಿ ಏನಾಗುತ್ತೆ? ಎ ಬಿ ಈಕ್ವಲ್ಸ್ ಬಿ ಸಿ ಪ್ಲಸ್ ಎ ಬಿ. ಎ ಬಿ ತಾನೇ ಕೋಇನ್ಸೈಡ್ ಆಗ್ತಾ ಇರೋದು. ಹಾಂ, ಕೋಇನ್ಸೈಡ್ ಆಗ್ತಾ ಇರೋದೇನು? ಕೋಇನ್ಸೈಡ್ ಆಗೋದು ಯೋಚನೆ ಮಾಡಿ. ಏನು ಹೇಳಿ? 2 ಕಾಯಿನ್ ಹೇಳ್ಕೊಟ್ಟಿದ್ನಲ್ಲ ಅದು ಗೊತ್ತಾಯ್ತಲ್ವಾ? ಸೊ ಎ ಬಿ ಬಂದ್ಬಿಟ್ಟು 2 ಕಾಯಿನ್ ಯಾವುದು? ಬಿ ಸಿ ಮತ್ತು ಎ ಸಿ. ಅದು 2 ಕಾಯಿನ್ ಇಟ್ಟಿದ್ದಾರೆ ತಾನೆ. ಸೊ ಎ ಬಿ. ಸೊ ಏನರ್ಥ? ಎ ಬಿ ಈಕ್ವಲ್ಸ್ ಬಿ ಸಿ ಪ್ಲಸ್ ಎ ಸಿ. ಸೊ ಏನು ಬರೀತೀರಾ? ಬಿ ಸಿ ಅಂದರೆ ಇದು, ಎ ಸಿ ಅಂದರೆ ಇದು. ಗೊತ್ತಾಯ್ತಲ್ವಾ? ಎ ಬಿ ಬಂತು, ಎ ಬಿ. ಸೊ 2AC ಈಕ್ವಲ್ಸ್ ಎ ಬಿ. ಸೊ 2ನ ಏನು ಎ ಸಿ ಇಲ್ಲಿದೆ, ಎ ಸಿ ಈಕ್ವಲ್ಸ್ 2ನ ಕೆಳಗಡೆ ಕಳಿಸಿದಾಗ ಏನಾಯಿತು? ಈ ಕಡೆಗೆ ಹಾಫ್ ಆಯಿತು. 1/2 ಎ ಬಿ. 1/2 ಎ ಬಿ ಆಯಿತು. 2 ಕೆಳಗಡೆ ಬಂತು ತಾನೆ. ಹಾಫ್ ಎ ಬಿ ಬೈ ಹಾಫ್ ಬಂತು. 1/2 ತಾನೆ. 1/2 ಇಂಟು ಎ ಬಿ. ಸೊ ಏನು ಪ್ರೂವ್ ಮಾಡಿದ್ವಿ? ಎ ಸಿ ಈಕ್ವಲ್ಸ್ 1/2 ಎ ಬಿ. ಪ್ರೂವ್ಡಾ? ನಿಮಗೆ ಕ್ವಶನ್ 4ಅಲ್ಲಿ ಗೊತ್ತು. ನಿಮಗೆ ಲಾಸ್ಟ್ ಕ್ವಶನಲ್ಲಿ ಪಾಯಿಂಟ್ ಸಿ ಇಸ್ ಕಾಲ್ಡ್ ದ ಮಿಡ್ ಪಾಯಿಂಟ್ ಆಫ್ ಲೈನ್ ಸೆಗ್ಮೆಂಟ್ ಎ ಬಿ. ಪ್ರೂವ್ ದಟ್ ಎವ್ರಿ ಲೈನ್ ಸೆಗ್ಮೆಂಟ್ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಒನ್ ಮಿಡ್ ಪಾಯಿಂಟ್ ಅಂತ. ಅಂದರೆ ನಿಮ್ಮ ಕ್ವಶನ್ ಅದರಲ್ಲಿ ಗೊತ್ತು. ಸಿ ಬಂದ್ಬಿಟ್ಟು ಮಿಡ್ ಪಾಯಿಂಟ್ ಆಗಿತ್ತು. ಇದರಲ್ಲಿ ಏನಂತ ಕೇಳಿದ್ದಾನೆ ಅಂದರೆ ಎವ್ರಿ ಲೈನ್ ಸೆಗ್ಮೆಂಟು ಹ್ಯಾಸ್ ಓನ್ಲಿ ಒನ್ ಆ್ಯಂಡ್ ಓನ್ಲಿ ಒನ್ ಮಿಡ್ ಪಾಯಿಂಟ್ ಅಂತ ಕೇಳಿರೋದು. ಸೊ ತಿರ್ಗಾನು ಲೈನ್ ಎ ಬಿ ಮಧ್ಯದಲ್ಲಿ ಯಾವ್ದು ತೊಗೊಳ್ಳೋಣ? ಸಿ ಮಿಡ್ ಪಾಯಿಂಟು. ತಿರ್ಗಾ ಎ ಬಿ ಲೈನು ಡಿ ಬಂದ್ಬಿಟ್ಟು ಮಿಡ್ ಪಾಯಿಂಟಾಗಿ ತೊಗೊಳ್ಳೋಣ. 2 ಲೈನು ತೊಗೊಂಡಿದ್ದೀವಿ ಆಯಿತಾ? ಸೊ ಏನು ಬರುತ್ತೆ? ಎ ಸಿ ಈಕ್ವಲ್ಸ್ ಬಿ ಸಿ. ಎ ಸಿ ಈಕ್ವಲ್ಸ್ ಬಿ ಸಿ ಅಂದರೆ ಹೆಂಗೆ ಬಂತು? ಲಾಸ್ಟ್ರಲ್ಲಿ ನಿಮ್ಗೆ ಗೊತ್ತು ಹೆಂಗೆ ಅಂತ. ಎ ಸಿ ಈಕ್ವಲ್ಸ್ ಬಿ ಸಿ ಅಂತ ನಿಮಗೆ ಗೊತ್ತು. ಎ ಸಿ ಈಕ್ವಲ್ಸ್ ಬಿ ಸಿ. ನೆಕ್ಸ್ಟು ಎ ಡಿ ಈಕ್ವಲ್ಸ್ ಬಿ ಡಿ. ಸೊ ನಿಮಗೆ ಎ ಬಿ ಇವಾಗ ಕೋಇನ್ಸೈಡ್ ಆಗಿರೋದು ನಿಮ್ಗೆ ಗೊತ್ತು. ಅದು ಎ ಸಿ ಮತ್ತು ಸಿ ಬಿ ಸಿ. ಆಮೇಲೆ ಇದರಲ್ಲಿ ಎ ಡಿ ಮತ್ತು ಬಿ ಡಿ ಕೋಇನ್ಸೈಡ್ ಆಗಿರೋದು ನಿಮ್ಗೆ ಗೊತ್ತು. ಸೊ ನೀವು ಹೆಂಗೆ ಬರೀತೀರಾ? ಟೋಟಲ್ಲು ಎ ಬಿ ಈಕ್ವಲ್ಸ್ ಎ ಸಿ ಪ್ಲಸ್ ಬಿ ಸಿ. ಎ ಸಿ ಪ್ಲಸ್ ಬಿ ಸಿ. ಎ ಸಿ ಹೆಂಗೆ ಬಂತು? ಇದು ಬಿ ಸಿ. ಎ ಸಿ ಪ್ಲಸ್ ಬಿ ಸಿ. ಎ ಬಿ ಹೆಂಗೆ ಬಂತು? ಎ ಬಿ ಈಕ್ವಲ್ಸ್ ಎ ಡಿ ಪ್ಲಸ್ ಬಿ ಡಿ. ಎ ಡಿ ಪ್ಲಸ್ ಬಿ ಡಿ. ಸೊ ಇದನ್ನು ನಾನು ಏನು ತೊಗೊಳ್ತೀನಿ? ಇದನ್ನು 1 ಅಂತ ತೊಗೊಳ್ತೀನಿ, ಇದನ್ನು 2 ಅಂತ ತೊಗೊಳ್ತೀನಿ. ಸೊ ಇದನ್ನು ಏನು ಮಾಡೋಣ ಇವಾಗ? ಇದನ್ನು 1 and 2 ಅಂತ ತೊಗೊಂಡ್ವಿ. ಏನಿದು? ಎ ಸಿ ಏನು ಬಂದಿದೆ ಫಸ್ಟ್ರಲ್ಲಿ? ಎ ಸಿ ಪ್ಲಸ್ ಬಿ ಸಿ. ಎ ಸಿ ಪ್ಲಸ್ ಬಿ ಸಿ ಈಕ್ವಲ್ಸ್ ಎ ಡಿ ಪ್ಲಸ್ ಬಿ ಡಿ. ಬಂದಿದೆಯಾ? ಸೊ ಇಲ್ಲಿ ನಾನು ಏನಾಗ್ತೀನಿ ಅಂದರೆ ಬಿ ಸಿಗೆ ಏನಂತ ಪ್ರೂವ್ ಮಾಡಿದ್ವಿ? ಎ ಸಿ ಈಕ್ವಲ್ಸ್ ಬಿ ಸಿ ಅಲ್ವಾ? ಸೇಮ್ ಅಲ್ವಾ ಮಿಡ್ ಪಾಯಿಂಟು? ಸೊ ಏನಾಕೋಣ? ಸಿ ಆ್ಯಂಡ್ ಡಿ ಆರ್ ಬೋತ್ ಮಿಡ್ ಪಾಯಿಂಟ್ಸು. ಸೊ ಬಿ ಸಿ ಈಕ್ವಲ್ಸ್ ಎ ಸಿ. ಸೊ ಎ ಸಿ ಬಿ ಸಿ ಜಾಗದಲ್ಲಿ ಎ ಸಿ ಹಾಕಿದೆ. ಸೊ ಬಿ ಡಿ ಜಾಗದಲ್ಲಿ ಏನು ಹಾಕಬೇಕು? ಬಿ ಡಿ ಈಕ್ವಲ್ಸ್ ಎ ಡಿ ಅಲ್ವಾ? ಸೊ ಏನಾಗ್ತೀನಿ? ಬಿ ಡಿ ಈಕ್ವಲ್ಸ್ ಎ ಡಿ. ಸೊ ಏನು ಬಂತು? 2AC. ಆಮೇಲೆ 2AC ಆ್ಯಡ್ ಮಾಡಿದಾಗ 2AC ಬಂತು ಈಕ್ವಲ್ಸ್ 2AD ಅಲ್ವಾ? ಏನಾಗುತ್ತೆ? 2 ಕ್ಯಾನ್ಸಲ್ ಆಯಿತು. ಸೊ ಎ ಸಿ ಈಕ್ವಲ್ಸ್ ಎ ಡಿ. ಇದರಿಂದ ಏನು ಪ್ರೂವ್ ಆಯಿತು ಅಂದರೆ ಎವ್ರಿ ಲೈನ್ ಸೆಗ್ಮೆಂಟ್ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಒನ್ ಮಿಡ್ ಪಾಯಿಂಟ್. ಅಂದರೆ ಎ ಬಿಗೆ ಸಿ ಮಿಡ್ ಪಾಯಿಂಟು, ಎ ಬಿಗೆ ಡಿ ಮಿಡ್ ಪಾಯಿಂಟು. ಸಿ ಆ್ಯಂಡ್ ಡಿ ಆರ್ ಮಿಡ್ ಪಾಯಿಂಟ್ಸು. ಅರ್ಥ ಆಯ್ತಲ್ವಾ? ಇಫ್ ಎ ಸಿ ಈಕ್ವಲ್ಸ್ ಬಿ ಡಿ ದೆನ್ ಪ್ರೂವ್ ದಟ್ ಎ ಬಿ ಈಕ್ವಲ್ಸ್ ಸಿ ಡಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಎ ಬಿ ಈಕ್ವಲ್ಸ್ ಸಿ ಡಿನ ಪ್ರೂವ್ ಮಾಡಬೇಕು. ಇಫ್ ಅಲ್ಲಿ ಕೊಟ್ಟಿರೋದು ಏನಂದರೆ ಎ ಸಿ ಈಕ್ವಲ್ಸ್ ಬಿ ಡಿ ಅಂತ ಕೊಟ್ಟಿದ್ದಾನೆ. ಅಲ್ಲೇ ಕೊಟ್ಬಿಟ್ಟಿದ್ದಾನೆ ಕ್ವಶನಲ್ಲೇ ಆಯಿತಾ? ಗಿವನ್ ಏನು? ಎ ಸಿ ಈಕ್ವಲ್ಸ್ ಬಿ ಡಿ. ಫಿಗರ್ ಕಾಣ್ತಾ ಇದೆಯಾ? ಹಾಂ, ಫ್ರಮ್ ಫಿಗರ್ ಏನು ಗೊತ್ತಾಯಿತು? ಎ ಸಿ ಅಂದರೆ ಏನು? ಎ ಸಿ ಇದು
ಎ ಸಿ ಅಂದರೆ ಇದು ಟೋಟಲ್ಲು. ಸೊ ಏನು ಬರುತ್ತೆ ಟೋಟಲ್ ಏನು ಬರುತ್ತೆ ಇದು ಎ ಸಿ ಅಂದರೆ ಎ ಬಿ ಪ್ಲಸ್ ಬಿ ಸಿ. ನೆಕ್ಸ್ಟು ನೆಕ್ಸ್ಟ್ ಏನು ಕೊಟ್ಟಿರೋದು ಬಿ ಡಿ ಅಂದರೆ ಏನು ಬಿ ಡಿ ಇಲ್ಲಿದೆ ಬಿ ಸಿ ಪ್ಲಸ್ ಸಿ ಡಿ ಅಲ್ವಾ. ಗಿವನ್ ಏನು ಎ ಸಿ ಈಕ್ವಲ್ ಟು ಬಿ ಡಿ. ಸೊ ನಮಗಿಲ್ಲಿ ಎ ಸಿನೂ ಸಿಕ್ತು ಬಿ ಡಿನೂ ಸಿಕ್ತು. ಈಕ್ವೇಟ್ ಮಾಡೋಣ. ಎ ಬಿ ಪ್ಲಸ್ ಬಿ ಸಿ ಈಕ್ವಲ್ಸ್ ಬಿ ಸಿ ಪ್ಲಸ್ ಸಿ ಡಿ. ಈಕ್ವೇಟ್ ಆಯಿತಾ. ಸೊ ನಾವೇನು ತೊಗೊಳ್ಳೋಣ, ಸಬ್ಟ್ರ್ಯಾಕ್ಟ್ ಮಾಡೋಣ. ಏನು ಕಾಮನ್ ಇದೆ ಇದರಲ್ಲಿ, ಬಿ ಸಿ ಕಾಮನ್ ಇದೆ ಅಲ್ವಾ. ಸೊ ಸಬ್ಟ್ರ್ಯಾಕ್ಟ್ ಬಿ ಸಿ ಆನ್ ಬೋತ್ ಸೈಡ್ಸು ಆಯಿತಾ. ಎ ಬಿ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಈಕ್ವಲ್ಸ್ ಬಿ ಸಿ ಪ್ಲಸ್ ಸಿ ಡಿ ಮೈನಸ್ ಬಿ ಸಿ. ಏನಾಗುತ್ತೆ, ಬಿ ಸಿ ಸಬ್ಟ್ರ್ಯಾಕ್ಟ್ ಆದಾಗ ಬಿ ಸಿ 0 ಆಗುತ್ತೆ. ಏನು ಉಳ್ಕೊಳುತ್ತೆ, ಎ ಬಿ ಈಕ್ವಲ್ಸ್ ಸಿ ಡಿ. ಹೆನ್ಸ್ ಪ್ರೂವ್ಡ್. ಅದೇ ಅಲ್ವಾ ಕೇಳಿರೋದು. ವೈ ಈಸ್ ಆಕ್ಸಿಯಮ್ 5 ಇನ್ ದ ಲಿಸ್ಟ್ ಆಫ್ ಯೂಕ್ಲಿಡ್ಸ್ ಆಕ್ಸಿಯಮ್ಸ್ ಕನ್ಸಿಡರ್ಡ್ ಯೂನಿವರ್ಸಲ್ ಟ್ರೂತ್. ಈ ಕ್ವಶನ್ನು ನಾಟ್ ಅಬೌಟ್ 5th ಪಾಸ್ಟುಲೇಟ್ ಅಂತ ಕೊಟ್ಟಿದ್ದಾರೆ. 5th ಪಾಸ್ಟುಲೇಟ್ ಅಲ್ಲ, ಆಕ್ಸಿಯಮ್ 5 ಅಂದರೆ ಏನು, ಹೋಲ್ ಈಸ್ ಗ್ರೇಟರ್ ದ್ಯಾನ್ ದ ಪಾರ್ಟು ಅಂದರೆ ಏನು ಅರ್ಥ. ಇದಕ್ಕೆ ಎಕ್ಸಾಂಪಲ್ ಕೊಡಬೇಕಂತೆ. ಯೂನಿವರ್ಸಲ್ ಟ್ರೂತ್ ಅಂತ ಹೆಂಗೆ ಹೇಳ್ತೀರಾ, ಒಂದು ಹೋಲ್ ಕೇಕ್ ನಿಮಗೆ ಗೊತ್ತು. ಹೋಲ್ ಅಂದರೆ ಹೋಲ್ ಈಸ್ ಗ್ರೇಟರ್ ದ್ಯಾನ್ ದ ಪಾರ್ಟು. ಹೋಲ್ ಕೇಕ್ ಈಸ್ ಗ್ರೇಟರ್ ದ್ಯಾನ್ 1 ಸ್ಲೈಸು. ಅಂದರೆ ಒಂದು ಕೇಕು, ದೊಡ್ಡ ಕೇಕಲ್ಲಿ ಒಂದು ದೊಡ್ಡ ಕೇಕೆ ತಾನೇ ದೊಡ್ಡದು, ಆ ಚಿಕ್ಕ ಸ್ಲೈಸ್ ದೊಡ್ಡದಾ ಅಥವಾ ದೊಡ್ಡ ಕೇಕ್ ದೊಡ್ಡದಾ? ಹೋಲ್ ಕೇಕ್ ತಾನೇ ದೊಡ್ಡದು. ಹೋಲ್ ಪಿಜ್ಜಾ ಇಸ್ ಗ್ರೇಟರ್ ದ್ಯಾನ್ ದ ಸ್ಲೈಸು. ಹೋಲ್ ಪಿಜ್ಜಾ ಅಂದರೆ ಹೆಂಗೆ, ಪಿಜ್ಜಾ ನೋಡಿದ್ದೀರಾ ಅಲ್ವಾ, ತಿಂದಿದ್ದೀರಾ ಅಲ್ವಾ. ನೀವು ಒಂದು ಸ್ಲೈಸ್ ತೆಗೆದ್ರೆ ಏನಾಯಿತು, ಸ್ಲೈಸ್ ದೊಡ್ಡದಾ ಅಥವಾ ಪಿಜ್ಜಾ ದೊಡ್ಡದಾ? ಫುಲ್ಲು ಪಿಜ್ಜಾ, ಹೋಲ್ ಪಿಜ್ಜಾ ದೊಡ್ಡದಾ? ಹೋಲ್ ಪಿಜ್ಜಾ ತಾನೇ ದೊಡ್ಡದು. ಅದೇ ಥರನೇ ಇದರಲ್ಲಿ ಇವಾಗ ಮ್ಯಾಥಮೆಟಿಕಲ್ಲಾಗಿ ತೋರಿಸೋಣ. ಟಿ ರೆಪ್ರೆಸೆಂಟ್ ದ ಹೋಲ್ ಕ್ವಾಂಟಿಟಿ ಆ್ಯಂಡ್ ಎ ಬಿ ಸಿ ಆರ್ ದ ಪಾರ್ಟ್ಸ್ ಆಫ್ ಇಟ್. ಅಂದರೆ ಟಿ ಅಂದರೆ ಏನು, ಟಿ ಬಂದ್ಬಿಟ್ಟು ಒಂದು ದೊಡ್ಡ ಹೋಲು ಅಲ್ವಾ. ಟಿ ಈಕ್ವಲ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ. ಟಿ ಈಸ್ ಗ್ರೇಟರ್ ದ್ಯಾನ್ ಆಲ್ ಪಾರ್ಟ್ಸ್ ಎ ಬಿ ಸಿ ಅಲ್ವಾ. ಟಿ ಬಂದ್ಬಿಟ್ಟು ಒಂದು ಹೋಲು, ಎ ಬಿ ಸಿ ಬಂದ್ಬಿಟ್ಟು ಅದ್ರ ಪಾರ್ಟ್ಸು. ಅರ್ಥ ಆಯ್ತಲ್ವಾ. ಟಿ ಬಂದ್ಬಿಟ್ಟೆ ಹೋಲು. ಸೊ ಹೋಲ್ ಈಸ್ ಗ್ರೇಟರ್ ದ್ಯಾನ್ ದ ಪಾರ್ಟ್ಸು. ಏಷ್ಯಾ ಇಸ್ ಗ್ರೇಟರ್ ದ್ಯಾನ್ ಇಂಡಿಯಾ. ಏಷ್ಯಾ ನೋಡಿದ್ದೀರಾ, ಏಷ್ಯಾ ಬಂದ್ಬಿಟ್ಟು ಕಾಂಟಿನೆಂಟು, ಇಂಡಿಯಾ ಬಂದ್ಬಿಟ್ಟು ಕಂಟ್ರಿ. ಇಂಡಿಯಾ ಬಂದ್ಬಿಟ್ಟು ಪಾರ್ಟು, ಏಷ್ಯಾ ಬಂದ್ಬಿಟ್ಟು ಹೋಲು. ಅರ್ಥ ಆಯ್ತಲ್ವಾ. ದಿಸ್ ಈಸ್ ಟ್ರೂ ಫಾರ್ ಎನಿಥಿಂಗ್ ಇನ್ ದ ಎನಿ ಪಾರ್ಟ್ ಆಫ್ ದ ವರ್ಲ್ಡು ಅಲ್ವಾ. ಆಮೇಲೆ ಇದೇನೆ ಯೂನಿವರ್ಸಲ್ ಟ್ರೂತೆ. ಇಟ್ ಈಸ್ ಎನ್ ಯೂನಿವರ್ಸಲ್ ಟ್ರೂತ್. ಅರ್ಥ ಆಯ್ತಲ್ವಾ. ಯೂಕ್ಲಿಡ್ಸ್ ಜಾಮಿಟ್ರಿಯಲ್ಲಿ ಫಸ್ಟು ನೀವು ಡೆಫಿನೇಷನ್ಸ್ ಕಲ್ತ್ರಿ, ಆಮೇಲೆ ಆಕ್ಸಿಯಮ್ಸ್ ಕಲ್ತ್ರಿ, ಆಮೇಲೆ ಪಾಸ್ಟುಲೇಟ್ಸ್ ಕಲ್ತ್ರಿ, ಆಮೇಲೆ ನಿಮಗೆ ಪ್ರಾಬ್ಲಮ್ಸು, ಆ ಲೈನ್ಸು ಹೆಂಗೆ ಇದು ಮಾಡೋದು, ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಕಲ್ತ್ರಿ, ಆಮೇಲೆ ಥಿಯರಮ್ ಕಲ್ತ್ರಿ, ಆಕ್ಸಿಯಮ್ಸ್ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೆಂಗೆ ಅಂತ ಕಲ್ತ್ರಿ. ಅರ್ಥ ಆಯ್ತಲ್ವಾ. ಈಸಿಯಾಗಿದೆ ಅಲ್ವಾ. ಯೂಕ್ಲಿಡ್ ಜಾಮಿಟ್ರಿ ಅಂದರೆ ಇಷ್ಟೇ, ಸ್ಮಾಲ್ ಚಾಪ್ಟರು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅಥವಾ ವ್ಯೂವರ್ಸ್ ಯಾರ್ಯಾರು ನನ್ನದು ವೀಡಿಯೋ ನೋಡಿದ್ರೋ ಎಲ್ಲರಿಗೂ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಸ್ಕೂಲಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರು ನೋಡಿದಿರೋ ವೀಡಿಯೋನ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ.